Hi everyone, welcome back to my channel. SSLC 2025 Mathematics My Goal Target 81 short revision start ಮಾಡಿದ್ದೀನಿ. ಈಗ ಆಲ್ರೆಡಿ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಪ್ರೀವಿಯಸ್ ಸೆಷನ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಆ ಲೆಸನ್ ಅಲ್ಲಿ ನಿಮಗೆ ಕೇಳುವಂತ ಇಂಪಾರ್ಟೆಂಟ್ ಕ್ವೆಶ್ಚನ್ 3 to 4 ಮಾರ್ಕ್ಸ್ ನಾನು ಡಿಸ್ಕಸ್ ಮಾಡಿದ್ದೆ. ಇನ್ನು ಉಳಿದಿರುವಂತ ಪ್ರೂವಿಂಗ್ ಕ್ವೆಶ್ಚನ್ ನಾನು ಅಪ್ಲಿಕೇಶನ್ ಟೈಪ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಲೆಸನ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ನೋಡಿ, ಇದ್ರಲ್ಲಿ ಕೂಡ ನಿಮ್ಗೆ ಈಗ ಆಲ್ರೆಡಿ ನಾವು ಹೇಳಿದಾಗೆ ಇದು ಕೂಡ ಒಂದು ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್. ಬಟ್ ಇವತ್ತು ನಾನು ಒಂದಷ್ಟು ಸಿಂಪಲ್ ಆಗಿರೋ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಇದರಲ್ಲಿ ಸ್ವಲ್ಪ ಟಫ್ ಆಗಿ ಟ್ವಿಸ್ಟ್ ಆಗಿ ಕೇಳುವಂತ ಕ್ವೆಶ್ಚನ್ಸ್ ನಾನು ಅಪ್ಲಿಕೇಶನ್ ಟೈಪ್ ನಾನೇನ್ ಹೇಳಿದೆ ನಿಮ್ಗೆ ಅದೊಂದು ಮಾಡ್ಕೊಂಡಿದ್ದೀನಿ. ಅಪ್ಲಿಕೇಶನ್ ಅಂದ್ರೆ ಸ್ವಲ್ಪ ಟಫ್ ಕ್ವೆಶ್ಚನ್ಸ್ ಅಂತ. ಈಗೆಲ್ಲ ನಾನು ಮಾಡ್ತಾ ಇರೋದು ಈಸಿಯಾಗಿ ಕೇಳುವಂಥದ್ದು ಮತ್ತೆ 100% ನಿಮ್ ಪೇಪರ್ ಅಲ್ಲಿ ಬರೋ ಅಂತ ಕ್ವೆಶ್ಚನ್ಸ್ ನ. ಇದನ್ ಬಿಟ್ಟು ಟಫ್ ಕ್ವೆಶ್ಚನ್ಸ್ ಅಥವಾ ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ಸ್ ಹೇಳಿ ಅದೊಂದಷ್ಟು ಸೆಷನ್ಸ್ ನಾನು ಮಾಡ್ತೀನಿ. ಅಲ್ಲಿ ಕೂಡ ನಾನು ಚಾಪ್ಟರ್ ವೈಸ್ ಹೇಳ್ಕೊಡ್ತಾ ಬರ್ತೀನಿ. ಇಲ್ಲಿ ನೋಡೋದಾದ್ರೆ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ಟ್ರಿಗ್ನೋಮೆಟ್ರಿ ಅಂತ ಥೀಮ್ ತಗೊಂಡಾಗ 2 ಲೆಸನ್ಸ್ ಇನ್ಕ್ಲೂಡ್ ಆಗಿದೆ. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಎರಡರಿಂದ ಸೇರಿ ನಿಮಗೆ ಬರುವಂತದ್ದು 10 ಮಾರ್ಕ್ಸ್. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದ್ರೆ ಚಾಪ್ಟರ್ ವೈಸ್ ಮಾರ್ಕ್ಸ್ ನೋಡೋದಾದ್ರೆ ಮಾಡೆಲ್ ಪೇಪರ್ 1 ಅಲ್ಲಿ 5 ಮಾರ್ಕ್ಸ್ ಕೊಟ್ಟಿದ್ದಾರೆ, ಮಾಡೆಲ್ ಪೇಪರ್ 2 ಅಲ್ಲಿ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವೇನ್ ಮಾಡ್ಬೋದು, 5 ಮಾರ್ಕ್ಸ್ 4 ಮಾರ್ಕ್ಸ್ ಯಾವ್ದು ಬೇಕಾದ್ರೂ ಇಲ್ಲಿ ಕೊಡುವಂತ ಚಾನ್ಸಸ್ ಇರುತ್ತೆ. ಓಕೆ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಿಂದ. ಬಟ್ ನನ್ನ ಪ್ರಕಾರ 4 ಮಾರ್ಕ್ಸ್ಗೆ ಕೊಡೋದು. ಪ್ರತಿ ಸರಿ ನಾವೇನ್ ಪೇಪರ್ಸ್ ನೋಡಿದೀವಿ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ 4 ಮಾರ್ಕ್ಸ್ ಅಲ್ಲಿ ಇರುತ್ತೆ. 5 ಮಾರ್ಕ್ಸ್ಗೆ ಅವರು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮೇ ಕೊಡ್ತಾ ಇರುವಂತದ್ದು. ಬಟ್ ಈ ಸರಿ ಒಂದು ಸ್ಯಾಂಪಲ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಏನು ಅಂತ ವ್ಯತ್ಯಾಸ ಆಗಲ್ಲ ನಿಮ್ಗೆ. 4 ಮಾರ್ಕ್ಸ್ ಆಗ್ಲಿ 5 ಮಾರ್ಕ್ಸ್ ಆಗ್ಲಿ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಕ್ವೆಶ್ಚನ್ ಅಲ್ಲಿ ಅಂತ ನಿಮ್ಗೆ ಡಿಫರೆನ್ಸಸ್ ಏನು ಇರೋದಿಲ್ಲ. ಓಕೆ, ಕ್ಲಿಯರ್ ಆಗಿರುತ್ತೆ ನಿಮ್ಗೆ ಕ್ವೆಶ್ಚನ್ಸ್ ಏನಪ್ಪಾ ಅಂತಂದ್ರೆ. ಬಟ್ ಅರ್ಥ ಮಾಡ್ಕೊಂಡು ಫಸ್ಟ್ ಬೇಸಿಕ್ಸ್ ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಈ ಲೆಸನ್ ಅಲ್ಲಿ ಹೇಗೆ ಕೊಟ್ರೆ ಹೇಗೆ ತಗೊಳ್ಬೇಕು, ಯಾವ ತರ ಕ್ವೆಶ್ಚನ್ಸ್ ನ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ನಾನು ಇವಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತಾ ಬರ್ತೀನಿ. ಫಸ್ಟ್ ಇದ್ರಲ್ಲಿ ಏನ್ ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ಒಂದಷ್ಟು ಕ್ವೆಶ್ಚನ್ಸ್, ಈಸಿ ಕ್ವೆಶ್ಚನ್ಸ್, ಇವತ್ತು ನಾವು ಮಾಡ್ತಾ ಇರುವಂತದ್ದು ಈಸಿ ಕ್ವೆಶ್ಚನ್ಸ್ ನಾನು ಹೇಳ್ತೀನಿ. ಇನ್ ಅಪ್ಲಿಕೇಶನ್ ಟೈಪ್ ಕ್ವೆಶ್ಚನ್ ಅಲ್ಲಿ ಟಫ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಈಗ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಅಂತಿದೆ ನಿಮ್ಗೆ, ಹೌದಲ್ವಾ? ಈಗ ಇದ್ರಲ್ಲಿ ಯಾವ ತರ ಕೇಳ್ತಾನೆ ಅಂತಂದ್ರೆ ಮೇನ್ ಆಗಿ ಟಾರ್ಗೆಟ್ ಮಾಡೋದು ಹೈಟ್ ಮತ್ತೆ ಡಿಸ್ಟೆನ್ಸ್. ನೆನಪಲ್ಲಿ ಅಷ್ಟೇ, ವೆರಿ ಸಿಂಪಲ್. ಹೈಟ್ ಮತ್ತೆ ಡಿಸ್ಟೆನ್ಸ್ ಇರುತ್ತೆ. ಅದರಲ್ಲೂ ನಿಮ್ಗೆ 2-3 ಹೈಟ್ ಆಗುತ್ತವಾ 2-3 ಡಿಸ್ಟೆನ್ಸ್ ಒಂದೇ ಒಂದು ಇರೋದಿಲ್ಲ. ಅಲ್ಲಿ ನಿಮ್ಗೆ ನೋನ್ ಅನ್ನೋನ್ ಪಾರ್ಟ್ಸ್ ತುಂಬಾನೇ ಇರುತ್ತೆ. ಆ ತರದ್ದು 4 ಮಾರ್ಕ್ಸ್ಗೆ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಇದರಲ್ಲಿ ನೀವು ಏನ್ ಮಾಡಬೇಕು, ನಂಬರ್ 1 ಅಂತಂದ್ರೆ ಅಬ್ಸರ್ವ್ ದ ಫಿಗರ್. ಫಸ್ಟ್ ಅಬ್ಸರ್ವ್ ದಿ ಫಿಗರ್. ಫಸ್ಟ್ ಫಿಗರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಮಾಡಿ ನೀವು ಅದರಲ್ಲಿ ಈ ಎರಡನ್ನ ನೋಟ್ ಮಾಡ್ಕೋಬೇಕು. ನೋನ್ ಸೈಡ್, ರಿಕ್ವೈರ್ಡ್ ಸೈಡ್. ಯಾವಾಗಲೂ ನಾನು ಪ್ರತಿ ಸರಿ ಹೇಳ್ತಾನೆ ಇರ್ತೀನಿ ಲೆಸನ್ ಬಂದಾಗ, ನಿಮ್ಮ ಟಾರ್ಗೆಟ್ ಇವೆರಡೇ ಆಗಿರ್ಬೇಕು. ನೋನ್ ಸೈಡ್, ರಿಕ್ವೈರ್ಡ್ ಸೈಡ್ ಅಂತ ಹೇಳಿ ಕೊಟ್ಟಿರೋದು ಯಾವುದು, ಅವ್ರು ಕೇಳ್ತಾ ಇರೋದು ಯಾವುದು, ನಾವು ಯಾವ ಸೈಡ್ ನ ಫೈಂಡ್ ಔಟ್ ಮಾಡಬೇಕು. ಅವ್ರು ಆಲ್ರೆಡಿ ಮೆಷರ್ಮೆಂಟ್ ಕೊಟ್ಟಿರೋದು ಯಾವ ಸೈಡ್, ಆಯ್ತಾ? ಸೆಕೆಂಡ್ ಒನ್, ಇವೆರಡಕ್ಕೂ ರಿಲೇಟೆಡ್ ಆಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನ್ ಬರುತ್ತೆ. ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನ್ ಬರುತ್ತೆ ನೋಡಿ, 3 ಬರಕ್ ಸಾಧ್ಯ ಇರೋದು. ಒಂದು ಆಪೋಸಿಟ್ ಬೈ ಅಡ್ಜಸೆಂಟ್, ಈ ಕಾಂಬಿನೇಷನ್ ಬರುತ್ತೆ. ಡಿಪೆಂಡ್ಸ್ ಅಪಾನ್ ಥೀಟಾ. ನಿಮ್ಗೆ ಅಲ್ಲೇನ್ 30 ಡಿಗ್ರಿ ನಿಮ್ಗೆ ಕೊಡೋದು ಅಷ್ಟೇ, ಇಷ್ಟೇ ಡಿಗ್ರೀಸ್, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 3 ಆಂಗಲ್ಸ್ ಕೊಡೋದು. ನೆನಪಲ್ಲಿ ಯಾವ ಪೇಪರ್ ಆದ್ರೂ ನೋಡಿ, ಯಾವುದೇ ನೀವು ನೋಡಿ 3 ಆಂಗಲ್ಸ್ ಅಷ್ಟೇ ಮೆನ್ಷನ್ ಮಾಡಿರ್ತಾನೆ. 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ. ಓಕೆ, ಈ ಆಂಗಲ್ಸ್ ಮೇಲೆ ಆಪೋಸಿಟ್ ಅಡ್ಜಸೆಂಟ್ ಕೇಳೋವಂಥದ್ದಾಗಿರ್ಬೋದು, ಅಥವಾ ಆಪೋಸಿಟ್ ಹೈಪೋಟನಸ್ ಆಗಿರುತ್ತೆ. ಸಮಟೈಮ್ಸ್ ಕೆಲವೊಂದ್ಸರಿ ಅಡ್ಜಸೆಂಟ್ ಹೈಪೋಟನಸ್ ಆಗಿರುತ್ತೆ. ಇಷ್ಟೇ ಬರೋದು ರೀ ನಿಮ್ಗೆ, ಇಷ್ಟೇ 3. ಓಕೆ, ಅಂದ್ರೆ ಡಿಪೆಂಡ್ ಅಪಾನ್ ದಿಸ್ ನೋನ್ ಸೈಡ್, ರಿಕ್ವೈರ್ಡ್ ಸೈಡ್. ಕೆಲವೊಂದ್ಸರಿ ನೋನ್ ಸೈಡ್ ಆಪೋಸಿಟ್ ಆಗಿರುತ್ತೆ, ರಿಕ್ವೈರ್ಡ್ ಸೈಡ್ ಅಡ್ಜಸೆಂಟ್ ಆಗಿರುತ್ತೆ. ಇದ್ರ ಕಾಂಬಿನೇಷನ್ ಅಂತ ತಗೊಳ್ತೀವಿ. ಸೊ ಈ 3 ಕಾಂಬಿನೇಷನ್ ಅಲ್ಲಿ ಅಷ್ಟೇ ನೀವು ಸೈಡ್ಸ್ ನ ತಗೊಳಕ್ಕಾಗೋದು, ರೇಷಿಯೋಸ್. ಈಗ ಇದನ್ನ ತಗೊಂಡ್ರೆ ಗೊತ್ತಿದೆ ನಿಮ್ಗೆ ಟ್ಯಾನ್ ಬರುತ್ತೆ, ಇದನ್ನ ತಗೊಂಡಾಗ ಸೈನ್ ಬರುತ್ತೆ, ಇದನ್ನ ತಗೊಂಡಾಗ ಕಾಸ್ ಬರುತ್ತೆ. ಸೊ ಈ 3 ಟ್ರಿಗ್ನೋಮೆಟ್ರಿಕ್ ರೇಷಿಯೋದು ಇಷ್ಟು ವ್ಯಾಲ್ಯೂಸ್ ನೀವು ತಿಳ್ಕೊಂಡಿದ್ರೆ ಸಾಕು. ನೋಡಿ, ಇವಾಗ ಫಸ್ಟ್ ಬರ್ತೀನಿ. ಟ್ಯಾನ್ ನೋಡಿ, ಟ್ಯಾನು, ಸೈನು,
ಕಾಸ್. ಆಯ್ತಾ? ನಂಬರ್ 1 tan 30 ಡಿಗ್ರಿ ಅಂತ ಬಂದಾಗ ಇಟ್ ಇಸ್ 1/√3. ಸರಿನಾ? ಸೆಕೆಂಡ್ ಒನ್ 45 ಡಿಗ್ರಿ ಅಂತ ಬಂದಾಗ 1. ಥರ್ಡ್ ಒನ್ 60 ಡಿಗ್ರಿ ಅಂತ ಬಂದಾಗ √3. ಓಕೆ, ಇದು ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಲಿ ಆ ಟೇಬಲ್ ಹೇಗೆ ಈಸಿಯಾಗಿ ನೆನ್ಪಿಟ್ಕೋಬೇಕು ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸೈನ್ಗೆ ಬಂದಾಗ ಇಲ್ಲೂ ಅಷ್ಟೇ, ಸೈನ್ 30 ಡಿಗ್ರಿ ಇಟ್ ಇಸ್ 1/2, 45 ಡಿಗ್ರಿ 1/√2, 60 ಡಿಗ್ರಿ ಇಟ್ ಇಸ್ √3/2. ಇದು ರಿವರ್ಸ್ ಆಗುತ್ತೆ. 30 ಡಿಗ್ರಿ ಇಟ್ ಇಸ್ √3/2, 45 ಡಿಗ್ರಿ ಇಟ್ ಇಸ್ 1/√2, 60 ಡಿಗ್ರಿ ಇಟ್ ಇಸ್ 1/2. ನನ್ನ ಪ್ರಕಾರ ಇದ್ರಲ್ಲಿ 30 ಇದ್ರಲ್ಲಿ 60 ನೋಡ್ಕೊಂಡ್ರೆ ಸಾಕು ಆಲ್ಮೋಸ್ಟ್. ಇನ್ನು ಉಳಿದಿದ್ದು ಯಾವುದು 45 60 ಎಲ್ಲ ತುಂಬಾ ರೇರ್ ಕೇಸಲ್ಲಿ. ಈ ಟ್ಯಾನಲ್ ಮಾತ್ರ ಇಷ್ಟು ನೋಡ್ಕೊಂಡಿರಿ, ಯಾವ್ದು ಬೇಕಾದ್ರೂ ಬರ್ಬೋದು. ಓಕೆ, ಇದಿಷ್ಟು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕಾಗಿರೋಂಥದ್ದು. ಏನೇನು ನೆನ್ಪಿಟ್ಕೋಬೇಕು ಅನ್ನೋದು. ನಂಬರ್ 1 ಫಿಗರ್ನ ಅಬ್ಸರ್ವ್ ಮಾಡಿ, ನೋನ್ ಸೈಡ್ ರಿಕ್ವೈರ್ಡ್ ಸೈಡ್ ನ ಐಡೆಂಟಿಫೈ ಮಾಡಿ, ಜೊತೆಗೆ ಆ ತೀಟಾಗಿ ರಿಲೇಟೆಡ್ ಆಗಿ ಯಾವ ತರ ರೇಷಿಯೋಸ್ ಬರುತ್ತೆ ಸೈಡ್ಸ್, ಆಪೋಸಿಟ್ ಅಡ್ಜಸೆಂಟ್, ಆಪೋಸಿಟ್ ಹೈಪೋಟೆನಸ್, ಅಡ್ಜಸೆಂಟ್ ಹೈಪೋಟೆನಸ್ ನೋಡ್ಕೊಂಡು ಅದಕ್ಕೆ ರಿಲೇಟೆಡ್ ಆಗಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ತಗೊಳ್ತೀವಿ. ಟ್ಯಾನ್, ಸೈನ್, ಕಾಸ್. ಆ ತೀಟಾ ವ್ಯಾಲ್ಯೂಸ್ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಗತ್ತೆ, ನೋಡ್ಕೋಬೇಕು. ಓಕೆ, ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ಫಸ್ಟ್ ನಾನು ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ 5 ಕ್ವೆಶನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಧಾನಕ್ಕೆ ಪ್ರತಿಯೊಂದು ಸ್ಟೆಪ್ಸ್ನು ಅಬ್ಸರ್ವ್ ಮಾಡಿ ನೀವು ಅದನ್ನ ಒಂದು ನೋಟ್ಬುಕ್ ಅಲ್ಲಿ ಮಾರ್ಕ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಈಸಿ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಫಸ್ಟ್ ಕ್ವೆಶನ್ ಈ ತರ ಇದೆ. ಫಿಗರ್ ಖಂಡಿತ ಕೊಡ್ತಾರೆ, ಡೋಂಟ್ ವರಿ ಅಬೌಟ್ ದಟ್. ಖಂಡಿತ ನಿಮ್ಗೆ ಎಕ್ಸಾಮ್ ಅಲ್ಲಿ ಫಿಗರ್ ಕೊಡ್ತಾರೆ. ಓಕೆ, ಇಲ್ಲಿ ನೋಡಿ ಫಸ್ಟ್ ಕ್ವೆಶನ್. ಟೂ ಅಬ್ಸರ್ವರ್ಸ್ 1 kilometer apart in same vertical plane as a balloon. Okay, but on opposite side of it found the angle of elevation to be 60 degree and 45 degree. How high the balloon above the ground ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಹೆಚ್ ವ್ಯಾಲ್ಯೂ ಕೇಳ್ತಿದ್ದಾರೆ. ಸೊ ನೋಡಿ ಇಲ್ಲಿ 2 persons, 2 observers, ಇಲ್ಲೊಂದು ಅಬ್ಸರ್ವರ್, ಇಲ್ಲೊಂದು ಅಬ್ಸರ್ವರ್. ಇಲ್ಲಿ ಫಸ್ಟ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಿ. ಅದೊಂದು ಹೇಳೋದು ಮರ್ತೋಯ್ತು ನಿಮ್ಗೆ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಎಲ್ಲಿ ಬರುತ್ತೆ ಅಂತ ಹುಡುಕಿ. ಬಿಫೋರ್ ನೋನ್ ಸೈಡ್ ರಿಕ್ವೈರ್ಡ್ ಸೈಡ್ ಬದಲು ಫಸ್ಟ್ ಯು ಫೈಂಡ್ ಔಟ್ ದಿ ನೋನ್ ಸೈಡ್ ಅಂಡ್ ರಿಕ್ವೈರ್ಡ್ ಸೈಡ್. ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಈಗ ನೋಡಿ ಏನ್ ಹೇಳ್ತಿದ್ದಾರೆ, ದಿಸ್ ಬಿ ಅಂಡ್ ದಿಸ್ ಪರ್ಸನ್ ಸಿ. ಹಿಯರ್ ಅಬ್ಸರ್ವರ್ ಬಿ, ಅಬ್ಸರ್ವರ್ ಸಿ ಏನಾಗ್ತದೆ, ದರ್ 1 kilometer apart, 1 kilometer apart in the same vertical plane as balloon. ಇಲ್ಲಿ ನೋಡಿ ಮಧ್ಯೆ ಏನಾಗ್ತದೆ, ಬಲೂನ್ ಇಲ್ಲಿದೆ, ಬಲೂನ್. ಓಕೆ, ದಿಸ್ ಇಸ್ ದ ಬಲೂನ್. ಅಂಡ್ ಆಪೋಸಿಟ್ ಸೈಡ್ ಇಟ್ ಫೌಂಡ್ ಟು ಬಿ ಆಂಗಲ್ ಆಫ್ ಎಲಿವೇಶನ್ ಟು ಬಿ 60 degree and 45 degree. ಹೌ ಹೈ ಇಸ್ ದ ಬಲೂನ್ ಎಬೋವ್ ದಿ ಗ್ರೌಂಡ್. ಗ್ರೌಂಡ್ ಇಂದ ಎಷ್ಟು ಹೈಟ್ ಇದೆ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇಲ್ಲಿ ಫಸ್ಟ್ 2 ಟ್ರಯಾಂಗಲ್ ತಗೊಳ್ಳಿ. ಇದೊಂದು ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್. ಓಕೆ, ಸೊ ಯಾವ ಟ್ರಯಾಂಗಲ್ ಅದು, ಫಸ್ಟ್ ಎ ಬಿ ಡಿ. ಜಸ್ಟ್ ಇನ್ ಟ್ರಯಾಂಗಲ್ ಎ ಬಿ ಡಿ ಯಾವುದು 90 ಡಿಗ್ರಿ, ಆಂಗಲ್ ಡಿ ಇಸ್ 90 ಡಿಗ್ರಿ. ಯಾಕೆ ಇದನ್ನ ಮೆನ್ಷನ್ ಮಾಡಬೇಕು? ಆಸ್ ಯುರ್ ಅಪ್ಲೈಯಿಂಗ್ ದಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಮೀನ್ಸ್ ಇಟ್ ಶುಡ್ ಬಿ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರಬೇಕು ಅದು. ಓಕೆ, ಸೊ ಇದರಲ್ಲಿ ಇವಾಗ ನೋನ್ ಸೈಡ್ ರಿಕ್ವೈರ್ಡ್ ಸೈಡ್ ನೋಡ್ಕೊಳ್ಳೋಣ. ಇದು ಯಾವ್ದಿದು ನೋಡಿ, ಇವಾಗ ಈ 60 ಡಿಗ್ರಿಗೆ ಇದೇನಾಗತ್ತೆ ಅಡ್ಜಸೆಂಟ್, ಇದೇನಾಗತ್ತೆ ಆಪೋಸಿಟ್. ಹಾಗಾದ್ರೆ ಅಡ್ಜಸೆಂಟ್ ಆಪೋಸಿಟ್ ಅಂದ ತಕ್ಷಣ ಏನ್ ಬರಬೇಕು ನಿಮ್ಗೆ, ಟ್ಯಾನ್ ವ್ಯಾಲ್ಯೂ. ಹೌದಲ್ವಾ, ಟ್ಯಾನ್ ಥೀಟಾ. ಸೊ ಟ್ಯಾನ್ ಥೀಟಾ ಮೀನ್ಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ಹಾಗಾದ್ರೆ ನಾನು ಇಲ್ಲಿ ಏನ್ ಮಾಡ್ತೀನಿ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಹಾಗಾದ್ರೆ ಯಾವುದು ಆಪೋಸಿಟ್, ಎ ಡಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಇಟ್ ಇಸ್ ಬಿ ಡಿ ಆಗ್ತಾ ಇದೆ. ಸರಿನಾ? ಈಗ ಇಲ್ಲಿ ಅವರೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ನೋಡಿ, ಇವರಿಬ್ಬರ ಮಧ್ಯೆ ಇರೋದು 1 kilometer ಅಪಾರ್ಟ್ ಮಧ್ಯೆ ಫಸ್ಟ್. ಬಟ್ ನಾವ್ ಇಲ್ಲಿ ಗ್ರೌಂಡ್ ಇಂದ ನಾವು ಲೆಕ್ಕ ತಗೊಂಡಾಗ ನಮಗ್ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ಫಸ್ಟ್ ಇದನ್ನ ಎಕ್ಸ್ ಅಂತ ತಗೊಂಡಿದೀವಿ, ಇದು 1 - x ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 1 kilometer ಅಂದ್ರೆ ಗೊತ್ತಿದೆ ನಿಮ್ಗೆ 1000 ಮೀಟರ್. ಈಗ ಒಬ್ರು 600 ಮೀಟರ್ ದೂರದಲ್ಲಿದ್ದಾರೆ ಆ ಬಲೂನ್ ಇಂದ ಅಂತಂದ್ರೆ, ಇನ್ನೊಬ್ರು 400, 600, 400, 1000 ಈ ತರ. ಸೊ 1 kilometer ಆದ್ರೆ ಇನ್ನೊಬ್ರು 1 - x, ಇಲ್ಲಿ x ಆದ್ರೆ ಇನ್ನೊಬ್ರು ಏನಾಗ್ತಾರೆ 1 - x ಅಂತ ಹೇಳಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ x 1 - x ಅಂತ ಫಿಗರ್ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ನೋಡೋಣ ಟ್ಯಾನ್ ಥೀಟಾ. ಹಿಯರ್ ವಿ ಆರ್ ಕನ್ಸಿಡರಿಂಗ್ ಟ್ಯಾನ್ 60 ಡಿಗ್ರಿ. ಹೌದಾ? ವಾಟ್ ಇಸ್ ಎ ಡಿ ವ್ಯಾಲ್ಯೂ ಗೊತ್ತಿಲ್ಲ, ಹೆಚ್ ಅಂತ ಕೊಟ್ಟಿದ್ದಾರೆ ಅವರೇನೆ. ಸೊ ಬಿ ಡಿ ಇಟ್ ಇಸ್ ಎಕ್ಸ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 60 ಡಿಗ್ರಿ? ಟ್ಯಾನ್ 60 ಡಿಗ್ರಿ ಇಸ್
√3 is equal to h by x. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, h is equal to √3x ಬಂದಿದೆ. one ಟ್ರಯಾಂಗಲ್ ಇರಲಿ ಸದ್ಯಕ್ಕೆ, ಅದನ್ನು ಲೆಟ್ ಅಸ್ ಯೂಸ್ ಇನ್ ಅದರ್ ಒನ್. ನೆಕ್ಸ್ಟ್ ಬರೋಣ, ಇಲ್ಲಿಗೆ ಬಂದ್ರೆ ಏನಾಗ್ತಿದೆ, ಲೆಟ್ ಅಸ್ ಗೋ ಫಾರ್ ದಿಸ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್? ಇನ್ ಟ್ರಯಾಂಗಲ್ ADC ಬರ್ತೀನಿ. ಟ್ರಯಾಂಗಲ್ ADC, ಹಿಯರ್ ಆಂಗಲ್ D is 90 ಡಿಗ್ರಿ, ಕರೆಕ್ಟ್. ಇವಾಗ ಇಲ್ಲಿಗೆ ಬರೋಣ, ಟ್ಯಾನ್ ಯಾವ ವ್ಯಾಲ್ಯೂ ಇದು, ಟ್ಯಾನ್ 45 ಅಥವಾ ಮತ್ತೆ ಟ್ಯಾನ್ ಥೀಟಾ ಅಂತಾನೆ ತಗೊಳ್ತೀವಿ. ವಾಟ್ ಇಸ್ ಆಪೋಸಿಟ್? ಈ ಥೀಟಾಗೆ ಇದು ಆಪೋಸಿಟ್, ಇದು ಅಡ್ಜಸೆಂಟ್. ಸೊ ಏನಾಯ್ತು, ಅಗೇನ್ AD by DC, ಕರೆಕ್ಟ್. ವಾಟ್ ಇಸ್ ಟ್ಯಾನ್ ಥೀಟಾ ನಾವು? ಟ್ಯಾನ್ 45 ಡಿಗ್ರಿ. AD ಅಂದ್ರೆ h ಆಯಿತು, DC ಅಂದ್ರೆ 1 - x. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್? ಏನಾಯ್ತು, ಟ್ಯಾನ್ 45 ಡಿಗ್ರಿ ಅಂತಂದ್ರೆ ಏನಂತ ತಗೊಳ್ಬಹುದು ನಾವಿಲ್ಲಿ? ಸೊ ಟ್ಯಾನ್ 45, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 45? 1. h by 1 - x. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ h is equal to 1 - x ಬರ್ತಾ ಇದೆ, ಸರಿನಾ? ಈಗ ನೋಡಿ, ಇಲ್ಲೂ 1 ಬಂದಿದೆ, ಇಲ್ಲೂ 2 ಬಂದಿದೆ. ಬೋತ್ ಆರ್ ಹೈಟ್ ಅಲ್ವಾ, ಅವೆರಡನ್ನು ಈಕ್ವೇಟ್ ಮಾಡ್ಕೋಬಹುದು ನಾವು, ಸರಿನಾ? ಇಲ್ಲೇ ನೋಡಿ, ಸೊ ಫ್ರಮ್ ಈಕ್ವೇಟಿಂಗ್ 1 and 2, ಫ್ರಮ್ ನೋಡಿ ಇಲ್ಲಿ ಎರಡು ಹೈಟ್ ಆಗಿರೋದ್ರಿಂದ ವಿ ಕ್ಯಾನ್ ಈಕ್ವೇಟ್ ದಸ್. ಸೊ ಈಕ್ವೇಟಿಂಗ್ 1 and 2. ಓಕೆ, ಸೊ ಏನಾಗುತ್ತೆ ಅವಾಗ 1 and 2 ಈಕ್ವೇಟ್ ಮಾಡಿದ್ರೆ? ಸೊ √3x is equal to 1 - x. ಈ ಮೈನಸ್ ಎಕ್ಸ್ ನ ಈ ಕಡೆಗೆ ತರ್ತೀನಿ. √3x plus x is equal to 1 ಬಂದಿದೆ. ಇದೇನಾಯ್ತು, √3x, x ಅಲ್ಲಿ ನೀವೇನು ಕಾಮನ್ ತೆಗಿಬಹುದು? x ಕಾಮನ್ ತೆಗಿಬಹುದು. ಏನು ಉಳ್ಕೊಳುತ್ತೆ? √3 + 1 is equal to 1. ಸೊ x is equal to ಏನಾಯ್ತು, 1/√3 + 1 ಬಂತ. ಅರ್ಥ ಆಯ್ತು ಅನ್ಕೊಳ್ತೀನಿ. ಬಟ್ ನಮಗೆ ಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಅಲ್ಲ, ವಿ ನೀಡ್ ಯಾವ್ದು ಬೇಕಾಗಿರೋದು ನಮಗೆ? ಇದು h is equal to ಇವಾಗ ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ಸೊ ಹೈಟ್ ಇರೋದೇನಿದೆ, √3 ಇಂಟು 1/√3 + 1 ಅಂತಿದೆ. ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ, √3/√3 + 1. ಸೊ ದಿಸ್ ಇಸ್ ದ ಹೈಟ್ ಆಫ್ ದ ಫಿಗರ್. ಅರ್ಥ ಆಯ್ತು ಅನ್ಕೊಳ್ತೀನಿ. ಈ ತರ ಕ್ವೆಶನ್ಸ್ ನ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಪ್ಲೀಸ್ ಒಂದಷ್ಟು ಕ್ವೆಶನ್ಸ್ ನ ಅಬ್ಸರ್ವ್ ಮಾಡಿ. ಇದರಲ್ಲಿ ನಾನು ಹೇಳದ್ನಲ್ಲ, ಫಸ್ಟ್ ಕ್ವೆಶನ್ ನೋಡಿದ ತಕ್ಷಣ ಟ್ರಯಾಂಗಲ್ ನೋಡ್ಕೊಳ್ಳಿ. ಟ್ರಯಾಂಗಲ್ ಆದ ತಕ್ಷಣ ನೋನ್ ಸೈಡ್ ರಿಕ್ವೈರ್ಡ್ ಸೈಡ್ ನೋಡಿ. ನೋನ್ ಸೈಡ್ ರಿಕ್ವೈರ್ಡ್ ಸೈಡ್ಗೆ ಯಾವ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಪ್ಲೈ ಆಗುತ್ತೆ ನೋಡಿ. ಟ್ರಿಗ್ನೋಮೆಟ್ರಿ ರೇಷಿಯೋ ಅಪ್ಲೈ ಮಾಡಿದ್ಮೇಲೆ ಆಂಗಲ್ ಸಬ್ಸ್ಟಿಟ್ಯೂಟ್ ಮಾಡಿ. ಆಂಗಲ್ ಸಬ್ಸ್ಟಿಟ್ಯೂಟ್ ಆದ್ಮೇಲೆ ಯಾವ್ದಾದ್ರು ಈಕ್ವಲ್ ಸೈಡ್ಸ್ ಏನಾದರೂ ಸಿಗುತ್ತಾ ವ್ಯಾಲ್ಯೂಸ್, ಎಕ್ಸ್ ಆಗಿರ್ಬೋದು, ಹೆಚ್ ಆಗಿರ್ಬೋದು, ಈ ತರದ್ ಒಂದ್ ಕಡೆ ನೋಟ್ ಮಾಡ್ಕೊಂಡು ಇಲ್ಲಿ ನೋಡಿ ಈಕ್ವೇಟ್ ಮಾಡ್ಕೊಂಡ್ವಿ. √3x is equal to 1 - x. ಸೊ -x ಏನಾಯ್ತು, ಈ ಕಡೆಗೆ ಬಂತು, +x ಆಯ್ತು. √3x + x is equal to 1. x ಕಾಮನ್ ತಗೊಂಡ್ವಿ. √3 + 1 is equal to 1. ಡಿವೈಡ್ ಮಾಡಿದಾಗ x is equal to 1/√3 + 1 ಬಂದಿದೆ. This what is the value of this? x ಅಂದ್ರೆ the distance between the one observer to the ground level above the ಅಂದ್ರೆ ಬಲೂನ್ ಇರುವಂತ ಗ್ರೌಂಡ್ ಲೆವೆಲ್ಗೆ. ಇಲ್ಲಿ 1 - x ಆಯ್ತು. 1 - 1/√3 + 1 ಅಂತ ಕೂಡ ಬರುತ್ತೆ. ಅಲ್ಲಿ ಇಲ್ಲೇನ್ ಕೇಳಿದ್ದಾರೆ, ಹೆಚ್ ವ್ಯಾಲ್ಯೂ. ಹೆಚ್ ಅಂತಂದ್ರೆ ಇನ್ನು √3x, ಎಕ್ಸ್ ವ್ಯಾಲ್ಯೂ ಬಂತು, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಯು ಗಾಟ್ ದ ವ್ಯಾಲ್ಯೂಸ್. ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್. ಕೆಲವೊಂದ್ಸರಿ ಇಲ್ಲಿ ಏನ್ ಮಾಡ್ತಾರೆ, √3 ವ್ಯಾಲ್ಯೂ ಕೊಟ್ಬಿಡ್ತಾರೆ, 1.73 ಅಂತ ಹೇಳಿ. 1.73 ಅಂತ ಕೊಟ್ಟಾಗ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ಇಷ್ಟೊಂದಿದ್ದಾಗ ನಿಮ್ಗೆ ಇರೋದಿಲ್ಲ. ಸಿಂಪಲ್ ಕ್ವೆಶನ್ಸ್ ಇದ್ದಾಗ √3 ವ್ಯಾಲ್ಯೂಸ್ ಕೊಡುವಂತ ಚಾನ್ಸಸ್ ಇರುತ್ತೆ. ಓಕೆ, ಹೋಪ್ ಅರ್ಥ ಆಯ್ತು ಅನ್ಕೊಳ್ತೀನಿ ಕ್ವೆಶನ್. So I am going for next one. Next question ನೋಡಿ. The angle of elevation of the top of flag post from the point on the horizontal ground is found to be 30 degree. On walking 6 meter towards the post, the elevation increased by 15 degree. Find the height of flag post ಅಂತ ಕೊಟ್ಟಿದ್ದಾರೆ. ಓಕೆ, ಹೇಗೆ ಫೈಂಡ್ ಔಟ್ ಮಾಡೋದಿಲ್ಲಿ? ಜಸ್ಟ್ ಅಬ್ಸರ್ವ್. ಮ್ಯಾಮ್ ಇದು 45 ಡಿಗ್ರಿ ಹೆಂಗೆ ಬಂತು ಫಿಗರ್ ಅಲ್ಲಿ ಅಂತಂದ್ರೆ ನೋಡಿ, ಯಾವಾಗಲೂ ತಿಳ್ಕೊಳ್ಳಿ. ಇಲ್ಲಿ ಒಂದು ನಾನು ಹೇಳ್ಕೊಡ್ತೀನಿ. ಈಗ ಯಾವುದೇ ಒಂದು ಬಿಲ್ಡಿಂಗ್ ಆಗಿರಲಿ, ಫ್ಲಾಗ್ ಪೋಸ್ಟ್ ಆಗಿರಲಿ, ನಾವು ಇರೋ ಪ್ಲೇಸ್ ಇಂದ ಮುಂದಕ್ಕೆ ಬಂದಾಗ ಆಂಗಲ್ ಆಫ್ ಎಲಿವೇಶನ್ ಇನ್ಕ್ರೀಸ್ ಆಗುತ್ತೆ. ನೆನಪಲ್ಲಿರಲಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ನಾನು ಇಲ್ಲೇ ಬರೀತೀನಿ. ಇಲ್ಲಿ ಏನಿದೆ, ಒಂದು ಬಿಲ್ಡಿಂಗ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಪಾಯಿಂಟ್ ನೀವು ಇಲ್ಲಿದ್ದೀರಾ. ಈಗ ಇಲ್ಲಿ ಏನಿದೆ, 30 ಡಿಗ್ರಿ ಇದೆ. ಸೊ ನೀವು ಮುಂದಕ್ಕೆ ಬರ್ತಾ ಇದ್ದೀರಾ, ನೀವು ಮುಂದಕ್ಕೆ ನಡ್ಕೊಂಡು ಬರ್ತಿದ್ದೀರಾ, ಅಥವಾ ಯು ಆರ್ ಕಮಿಂಗ್ ನಿಯರ್ ಟು ದಟ್ ಬಿಲ್ಡಿಂಗ್ ಅಂದಾಗ ಆಂಗಲ್ ಆಫ್ ಎಲಿವೇಶನ್ ವಿಲ್ ಬಿ ಇನ್ಕ್ರೀಸ್ಡ್. ಮುಂದೆ ಬಂದಷ್ಟು ಏನಾಗುತ್ತೆ, ಆಂಗಲ್ ಆಫ್ ಎಲಿವೇಶನ್ ವಿಲ್ ಬಿ ಇನ್ಕ್ರೀಸ್ಡ್. ಕೆಲವೊಂದ್ಸರಿ ಕೊಡಲ್ಲ ನಿಮಗೆ, ಇಲ್ಲಿ ಫಿಗರ್ ಅಲ್ಲಿ ಏನೋ 45 ಡಿಗ್ರಿ ಅಂತ ಮೆನ್ಷನ್ ಮಾಡಿಬಿಡಿದೆ.
ಬಟ್ ಇದೇ ಕ್ವೆಶನ್ ದ ಆಂಗಲ್ ಆಫ್ ಎಲಿವೇಶನ್ ಬಿ 15 ಇನ್ಕ್ರೀಸ್ಡ್ ಬೈ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು 30 ಪ್ಲಸ್ 15 ಡಿಗ್ರಿ ಅಲ್ಲ. ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಇಲ್ಲಿ ಕೊಟ್ಟಿಲ್ಲ ಅಂತ 15. ಯು ಹ್ಯಾವ್ ಎನಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ 15 ಡಿಗ್ರಿ ಸ್ಪೆಸಿಫಿಕ್ ಆಂಗಲ್ಸ್ ಅಲ್ಲಿ ಇದೆಯಾ? ಇಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಬೇಕು. ಸೊ ಯಾವುದೇ ಒಂದು ಬಿಲ್ಡಿಂಗ್ ಆಗಿರ್ಲಿ ಏನೇ ಆಗಿರ್ಲಿ ಅದ್ರ ಹತ್ರ ನಾವು ಬಂದಷ್ಟು ಆಂಗಲ್ ಆಫ್ ಎಲಿವೇಶನ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಿಂದಕ್ಕೋದು ಅದೇ ನೋಡಿ ಕ್ವೆಶನ್, ಹಿ ಮೂವ್ಸ್ ಬ್ಯಾಕ್ ಫ್ರಮ್ ದಿ ಬಿಲ್ಡಿಂಗ್ ಅಂತ ಕೇಳಿದಾಗ ದ ಆಂಗಲ್ ಆಫ್ ಎಲಿವೇಶನ್ ವಿಲ್ ಬಿ ಡಿಕ್ರೀಸ್ಡ್. ಅರ್ಥ ಆಯ್ತಾ? ಇದು ಒಂದು ಪಾಯಿಂಟ್. ಅಂದ್ರೆ ಡಿಸ್ಟೆನ್ಸ್ ನೋಡಿ, ಡಿಸ್ಟೆನ್ಸ್ ಏನಾಗುತ್ತೆ, ಡಿಸ್ಟೆನ್ಸ್ ಕಡಿಮೆ ಕಡಿಮೆ ಆಗ್ತಾ ಆಗ್ತಾ ಆಂಗಲ್ ಆಫ್ ಎಲಿವೇಶನ್ ಜಾಸ್ತಿ, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಆಗ್ತಾ ಆಂಗಲ್ ಆಫ್ ಎಲಿವೇಶನ್ ಕಡಿಮೆ. ಅದೇ ಹೈಟ್ ಕೂಡ ಅಷ್ಟೇ ನೋಡ್ಕೊಳ್ಳಿ, ಹೈಟು ಅಷ್ಟೇ. ಕಡಿಮೆ ಹೈಟ್ ಇದ್ರೆ ಆಂಗಲ್ ಆಫ್ ಎಲಿವೇಶನ್ ಕಡಿಮೆ ಇರುತ್ತೆ. ಇವಾಗ ಬಿಲ್ಡಿಂಗ್ ನೋಡಿ, ಒಂದು ಬಿಲ್ಡಿಂಗ್ ಹೈಟ್ ಇದೆ, ಅಲ್ಲಿ ಆಂಗಲ್ ಆಫ್ ಎಲಿವೇಶನ್ 30 ಇದೆ. ಅದನ್ನ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತೀನಿ, ಬಿಲ್ಡಿಂಗ್ ಹೈಟ್ ಅಂದ್ರೆ ಬೈ ಕನ್ಸ್ಟ್ರಕ್ಷನ್ ಇನ್ನೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ಹೈಟ್ ಜಾಸ್ತಿ ಮಾಡ್ತೀನಿ ಅಂದಾಗ ಆಂಗಲ್ ಆಫ್ ಎಲಿವೇಶನ್ ಜಾಸ್ತಿ ಆಗುತ್ತೆ. ಈ ತರ ಸ್ವಲ್ಪ ಥಿಂಕ್ ಮಾಡಿ. ಹೈಟ್ ಜಾಸ್ತಿ ಆದಷ್ಟು ಆಂಗಲ್ ಆಫ್ ಎಲಿವೇಶನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದು ಡೈರೆಕ್ಟ್ ಪ್ರಪೋರ್ಷನ್. ಅದು ಹೈಟ್ ಜಾಸ್ತಿ ಆದ್ರೆ ಆಂಗಲ್ ಆಫ್ ಎಲಿವೇಶನ್ ಜಾಸ್ತಿ. ಬಟ್ ಈ ಡಿಸ್ಟೆನ್ಸ್ ಇನ್ವರ್ಸ್ ಪ್ರಪೋರ್ಷನಲ್. ಡಿಸ್ಟೆನ್ಸ್ ಕಡಿಮೆ ಆದಷ್ಟು ಆಂಗಲ್ ಆಫ್ ಎಲಿವೇಶನ್ ಜಾಸ್ತಿ, ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಆಂಗಲ್ ಆಫ್ ಎಲಿವೇಶನ್ ಕಡಿಮೆ. ಇದಿಷ್ಟು ಸ್ವಲ್ಪ ಪ್ಲೀಸ್ ಒಂದಷ್ಟು ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಈ ಕ್ವೆಶನ್ ಅಲ್ಲಿ ಇಷ್ಟೇ ಕೇಳಿರೋದು. ಈಗ ಫಸ್ಟ್ ಪಾಯಿಂಟ್ ಇಲ್ಲಿಂದ ನೋಡಿದಾಗ ಆಂಗಲ್ ಆಫ್ ಎಲಿವೇಶನ್ ಏನಿತ್ತು 30 ಡಿಗ್ರಿ. ಇಲ್ಲಿಂದ ಇಲ್ಲಿಗೆ ನಾವು ಏನ್ ಮಾಡಿದ್ವಿ, ಮೀನ್ಸ್ ಆನ್ ವಾಕಿಂಗ್ 6 ಮೀಟರ್ ಟುವರ್ಡ್ಸ್ ದ ಪೋಸ್ಟ್. ಇದು ಫ್ಲಾಗ್ ಪೋಸ್ಟ್ ಇದು, ಓಕೆನಾ, ಫ್ಲಾಗ್ ಪೋಸ್ಟ್ ಇದು. ಓಕೆ, ಫಸ್ಟ್ ಇಲ್ಲಿದ್ದಾಗ 30 ಡಿಗ್ರಿ ಇತ್ತು, ಅಲ್ಲಿಂದ ಇಲ್ಲಿಗೆ 6 ಮೀಟರ್ ನಡ್ಕೊಂಡು ಬಂದಾಗ 15 ಡಿಗ್ರಿ ಜಾಸ್ತಿ ಆಯಿತು. ಅಂದರೆ 30 ಪ್ಲಸ್ 15 ಎಷ್ಟು, 45 ಡಿಗ್ರಿ. ಅರ್ಥ ಆಗ್ತಾ ಇದೆಯಾ? ಇಲ್ಲೂ ಅಷ್ಟೇ, ಆಸ್ ಐ ಟೋಲ್ಡ್, ಫಸ್ಟ್ ಅಬ್ಸರ್ವ್ ದ ಫಿಗರ್, ಐಡೆಂಟಿಫೈ 2 ಟ್ರಯಾಂಗಲ್ಸ್. ಎಲ್ಲಿದೆ ನೋಡ್ಕೊಳ್ಳಿ, 2 ಟ್ರಯಾಂಗಲ್ಸ್ ಕಾಣಿಸ್ತಿದೆ ನನಗೆ. ಯಾವುದು, ABD ಒಂದು, ಇನ್ನೊಂದು ABC ಒಂದು. ಸರಿನಾ? ಎಲ್ಲಿ ತೀಟಾ ನೋಡ್ಕೊಳ್ಳಿ, ತೀಟಾ ನೋಡ್ಕೊಂಡು ಟ್ರಯಾಂಗಲ್. ಮ್ಯಾಮ್ ಈ ಟ್ರಯಾಂಗಲ್ ತಗೊಳ್ಬೋದಲ್ಲ, ದಿಸ್ ಇಸ್ ನಾಟ್ ಎ ಟ್ರಯಾಂಗಲ್. ನಾವು ಟ್ರಯಾಂಗಲ್ ತಗೊಳ್ಬೇಕಾಗಿರೋದು ಯಾವುದು, ರೈಟ್ ಆಂಗಲ್ ಟ್ರಯಾಂಗಲ್. ಇದೇನಾಯ್ತು, ಅಪ್ಟ್ಯೂಸ್ ಆಂಗಲ್. ಈ ಆಂಗಲ್ ನಾವು ತಗೊಳಕ್ ಆಗಲ್ಲ 90 ಡಿಗ್ರಿ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಈ ಸ್ಮಾಲರ್ ಒನ್, ಈ ಬಿಗ್ಗರ್ ಒನ್ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಲೆಟ್ ಅಸ್ ಟೇಕ್ ಫಸ್ಟ್ ಸ್ಮಾಲರ್ ಒನ್. ಈಗ ನೋಡಿ, ನಮಗೆ BD ಅನ್ನೋ ಡಿಸ್ಟೆನ್ಸ್ ಗೊತ್ತಿಲ್ಲ, ಅದನ್ನ X ಅಂತ ತಗೊಳ್ತೀನಿ. ಸೊ ಆಸ್ ವಿ ಮ್ಯಾಮ್ BD ಅಂತಾನೆ ಇಟ್ಕೋಬೋದಲ್ಲ, ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. BD ಅಂತಾನೆ ಇಟ್ಕೊಂಡ್ರು ಏನೂ ತೊಂದರೆ ಇಲ್ಲ. ಬಟ್ ನಿಮ್ಗೆ ಆಲ್ಫಾಬೆಟ್ಸ್ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದ್ರೆ ಲೆಟ್ BD ಬಿ X ಅಂತ ತಗೊಳ್ಳಿ. ಅವರೇ AB ಎಷ್ಟು ಕೊಟ್ಟಿದ್ದಾರೆ, H ಅಂತ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಮೆನ್ಷನ್ ಮಾಡಿಬೇಕಾದ್ರೆ ಲೆಟ್ BD ಇಸ್ ಈಕ್ವಲ್ ಟು X ಮೀಟರ್. ಆಯ್ತಾ? ಆಮೇಲೆ ಅವರೇ ಏನು ಕೊಟ್ಟಿದ್ದಾರೆ, AB ಇಸ್ ಈಕ್ವಲ್ ಟು H ಮೀಟರ್ ಅಂತೇಳಿ ಮೆನ್ಷನ್ ಮಾಡಿದ್ರು. ನಾವು ಲೆಟ್ ಅಸ್ ಟೇಕ್ ಟ್ರಯಾಂಗಲ್. ನಾವು ಇನ್ ಟ್ರಯಾಂಗಲ್ ABD ತಗೊಳ್ತಿದ್ದೀನಿ. ಯಾವುದು 90 ಡಿಗ್ರಿ, ಆಂಗಲ್ B 90 ಡಿಗ್ರಿ. ಯಾಕೆ? ಆಸ್ ಯು ಆರ್ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫಾರ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಸರಿನಾ? ಈಗ ಇದ್ರಲ್ಲಿ ನೋಡಿ, ಈ ತೀಟಾಗೆ ನನಗೆ ಬೇಕಾಗಿರೋದು ಯಾವುದು, ಇದು X. ಇದು ನೋಡಿ, ಇಲ್ಲಿ ಇವೆರಡು ನೋಡಿ, ಇದು AB ಅನ್ನೋದೇನು ರಿಕ್ವೈರ್ಡ್ ಸೈಡ್. ಆಕ್ಚುಲಿ ಹೈಟ್ ಬೇಕಾಗಿದೆ ನಮಗೆ. ಇದು ಆಕ್ಚುಲಿ ಎರಡು ಅನ್ನೋನೇ ಇಲ್ಲಿ, ನನ್ಗೆ ಯಾವುದು ಗೊತ್ತಿಲ್ಲ. ಬಟ್ ನಮ್ಗೆ ರಿಲೇಶನ್ಶಿಪ್ ಇರೋದು ಇವೆರಡೆ. ಹೈಪೋಟೆನಸ್ ಬೇಕಿಲ್ಲ ನನ್ಗೆ, ಯಾವುದೇ ಇಲ್ಲಿ AD ಅನ್ನೋ ಡಿಸ್ಟೆನ್ಸ್ ಬೇಕಿಲ್ಲ. ಮ್ಯಾಮ್ ಇದ್ರಲ್ಲಿ ನೋನ್ ಗೊತ್ತಿಲ್ಲ, ರಿಕ್ವೈರ್ಡ್ ಗೊತ್ತಿಲ್ವಲ್ಲ ಮ್ಯಾಮ್ ಅಂದಾಗ ಯು ಕೀಪ್ ಇಟ್ ಆಸ್ ಇಟ್ ಈಸ್. ಏನಿರುತ್ತೆ ಅದನ್ನು ಬರ್ಕೊಳ್ಳಿ. ಬಟ್ ಡೋಂಟ್ ಗೋ ಫಾರ್ ಹೈಪೋಟೆನಸ್ ಹಿಯರ್. ಹೈಪೋಟೆನಸ್ ನಮ್ಗೆ ಬೇಕಾಗೇ ಇಲ್ಲ, ಡಿಸ್ಟೆನ್ಸ್ ಬೇಕು, ಹೈಟ್ ಬೇಕು, ಹೌದಲ್ವಾ? ಅದ್ರ ಪ್ರಕಾರ ಹೋಗೋದಾದ್ರೆ tan 45 ಡಿಗ್ರಿ ಇಸ್ ಈಕ್ವಲ್ ಟು ಏನು ಬರುತ್ತೆ, AB ಆಪೋಸಿಟ್ ಬೈ BD ಅಡ್ಜಸೆಂಟ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan 45? 1. AB ಅಂದ್ರೆ ಏನಿದೆ, H ಇದೆ, ಇದನ್ನ X ಅಂತ ತಗೊಂಡಿದ್ದೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ X ಇಸ್ ಈಕ್ವಲ್ ಟು ಏನು ಬರ್ತಿದೆ, H ಬರ್ತಿದೆ. ಸರಿನಾ? ನೆಕ್ಸ್ಟ್ ನೋಡ್ತಾ ಬನ್ನಿ, ಯಾವ ಟ್ರಯಾಂಗಲ್ ಮತ್ತೆ, ಇನ್ ಟ್ರಯಾಂಗಲ್ ABC, ಬಿಗರ್ ಒನ್ ತಗೊಳ್ಳೋಣ. ಟ್ರಯಾಂಗಲ್ ABC, ಇಲ್ಲ ಅಗೇನ್ B ಇಸ್ 90 ಡಿಗ್ರಿ, ಕರೆಕ್ಟ್. ಸೊ ಇಲ್ಲಿ ಏನಂತ ಕೊಟ್ಟಿದ್ದಾನೆ, tan 30 ಡಿಗ್ರಿ. tan 30 ಡಿಗ್ರಿ ಇಸ್ ಈಕ್ವಲ್ ಟು ವಾಟ್ ಇಸ್ AB ಬೈ BC. ನೋಡಿ, ಇಲ್ಲಿಂದ ಇಲ್ಲಿಗೆ ಬೇಕು ನನಗೆ ಇವಾಗ ಈ ಡಿಸ್ಟೆನ್ಸ್, ಕಂಪ್ಲೀಟ್ ಡಿಸ್ಟೆನ್ಸ್. ಸೊ tan 30 ಗೊತ್ತಿದೆ ನಿಮಗೆ 1/√3. ವಾಟ್ ಇಸ್ AB ವ್ಯಾಲ್ಯೂ, H ಅಂತ ತಗೊಳ್ತೀನಿ. ವಾಟ್ ಇಸ್ BC, X ಪ್ಲಸ್ X. ನೋಡಿ, ಇಲ್ಲಿಂದ ಇಲ್ಲಿಗೆ ಏನಿದೆ X, ಇಲ್ಲಿಂದ ಇಲ್ಲಿಗೆ ಏನಿದೆ 6. ಪೂರ್ತಿಯಾಗಿ ತಗೊಂಡ್ರೆ X ಪ್ಲಸ್ 6. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಿಮಗೆ, X ಪ್ಲಸ್ 6 ಇಸ್ ಈಕ್ವಲ್ ಟು H√3. ಚೂಟ್ ಮಾಡ್ಬೋದಾ? ಇವಾಗ ಇದ್ರ ಹೆಲ್ಪ್ ತಗೊಳ್ತೀನಿ. ಫಸ್ಟ್ ಟ್ರಯಾಂಗಲ್ ಅಲ್ಲಿ ನಾನು ಏನು ಮಾಡಿದ್ದೆ, ಇನ್ ದ ಪ್ಲೇಸ್ ಆಫ್ ಏನು ಮಾಡ್ತೀನಿ, X ಜಾಗದಲ್ಲಿ H ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನೋಡಿ, H ಪ್ಲಸ್ 6 ಇಸ್ ಈಕ್ವಲ್ ಟು H√3. ಆಯ್ತಾ? ಈ H ನ ಈ ಕಡೆಗೆ ತರ್ತೀನಿ. 6 ಇಸ್ ಈಕ್ವಲ್ ಟು
ಹೆಚ್ ರೂಟ್ 3 ಮೈನಸ್ ಹೆಚ್ ಆಯಿತು ಸರಿನಾ. 6 ಇಸ್ ಈಕ್ವಲ್ ಟು ವಾಟ್ ಇಸ್ ದ ಕಾಮನ್ ಯು ಕ್ಯಾನ್ ಟೇಕ್ ಹೆಚ್. ಸೊ ಏನು ಉಳ್ಕೊಳುತ್ತೆ ರೂಟ್ 3 ಮೈನಸ್ 1. ಸೊ ಈಗ ನೋಡ್ತಾ ಬನ್ನಿ ರೂಟ್ 3 ಮೈನಸ್ 1 ಈ ಕಡೆಗೆ ತಂದ್ರೆ ಏನಾಯಿತು 6/√3 ಮೈನಸ್ 1 ಇಸ್ ಈಕ್ವಲ್ ಟು ಹೆಚ್ ಅಂತ ಬರುತ್ತೆ. ಅಕಸ್ಮಾತ್ ಇಲ್ಲೇನಾದರೂ √3 ಇಸ್ ಈಕ್ವಲ್ ಟು 1.73 ತಗೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಅವಾಗ ಏನು ಮಾಡಬೇಕಾಗುತ್ತೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಇಲ್ಲಿ. ಸೊ 6 ಡಿವೈಡೆಡ್ ಬೈ 1.73 ಮೈನಸ್ 1 ಇಸ್ ಈಕ್ವಲ್ ಟು ಹೆಚ್ ಅಂತ ಹೇಳಿ. ಸೊ ಏನಾಗುತ್ತೆ ನಿಮಗೆ 6 ಸೊ 1.73 ಮೈನಸ್ 1 ಅಂತ ಬಂದಾಗ 0.73 ಬರುತ್ತೆ. 0.73 ಓಕೆ. ಇವಾಗ ಹೆಂಗ್ ಮ್ಯಾಮ್ ಇದನ್ನ ಹೆಂಗ್ ಡಿವೈಡ್ ಮಾಡೋದು ಗೊತ್ತಿದೆ ಅಲ್ವಾ. ಶಿಫ್ಟಿಂಗ್ ದಿ ಪಾಯಿಂಟ್ಸ್ ಗೊತ್ತಿದೆ. ನೀವು ಡೆಸಿಮಲ್ ಪ್ಲೇಸಸ್ನ ಶಿಫ್ಟ್ ಮಾಡಿದಷ್ಟು ಯು ಕ್ಯಾನ್ ಎಂಟರ್ ದ 0 ಇನ್ ದ ನ್ಯೂಮರೇಟರ್. ಶಿಫ್ಟಿಂಗ್ ಇದೆಲ್ಲ ಆಕ್ಚುಲಿ ಬೇಸಿಕ್ಸ್ ಇದು. ಓಕೆ. ಸೊ ಇದನ್ನು ತುಂಬ ಇದಾಗಿ ನೋಡ್ಕೊಳ್ಳಿ. 600 ಡಿವೈಡೆಡ್ ಬೈ 73 ಆಗುತ್ತೆ. ಸೊ ಏನು ಬರುತ್ತೆ ನಿಮಗೆ 600 ಡಿವೈಡೆಡ್ ಬೈ 73. ಡಿವೈಡ್ ಮಾಡಿ 600 ಡಿವೈಡೆಡ್ ಬೈ 73 ಅಂತಂದಾಗ ಯು ವಿಲ್ ಗೋ ವಿತ್ ಏಜ್ 7 ಟೇಬಲ್ಸ್. ಮ್ಯಾಮ್ 73 ಟೇಬಲ್ಸ್ ಬರಲ್ವಲ್ಲ ನನಗೆ. ಯು ನೋ 7 ಟೇಬಲ್ಸ್ ರೈಟ್. 7 ಟೇಬಲ್ಸ್ ಗೊತ್ತಿದೆ ಅಲ್ವಾ. ಸೊ 7 6 ಹೌ ಮಚ್ 56 73. ಸೊ 73 ಮಾಡಿದಾಗ ಏನು ಬರುತ್ತೆ ನಿಮಗೆ ಇಲ್ಲೇನು ಮಾಡ್ಬೋದು ಯು ಕ್ಯಾನ್ ಗೋ ವಿತ್ ನೋಡಿ ಇಲ್ಲೇ ನೋಡ್ತಾ ಬನ್ನಿ 7 8 56 ಹಂಗಾದ್ರೂ ತಗೊಳ್ಬೋದು. ಸೊ 8.21 ಸಮಥಿಂಗ್ ಬರುತ್ತೆ ನೋಡಿ. ಇಲ್ಲಿ ನಾನು ಮ್ಯಾಮ್ ಡಿವೈಡ್ ಹೇಳ್ಕೊಡಿ ಅಂತ ಯಾರು ಕೇಳ್ತೀರಾ 600 ಅಂತ ತಗೊಳ್ತೀನಿ 73 ಅಂತ ತಗೊಳ್ತೀನಿ. ಸೊ 73 ಈಗ ಅಬ್ಸರ್ವ್ ಮಾಡಿ ನಿಮಗೆ 73 ಟೇಬಲ್ಸ್ ಗೊತ್ತಿಲ್ಲ ಬಟ್ ಯು ನೋ 7 ಟೇಬಲ್ಸ್ ರೈಟ್. 7 8 56. ಅದೇ ಥರ 73 8 ಮಾಡಿದಾಗ ಇಟ್ ಇಸ್ ಏನಾಗುತ್ತೆ 73 8 584 ಬರುತ್ತೆ. ಸೊ 584 8 ಓಕೆ. ಸೊ ನಿಮ್ಗೆ ಏನು ಬರುತ್ತೆ ಮೈನಸ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನಿಮಗೆ ಮೈನಸ್ ಮಾಡಿಕೊಂಡ್ರೆ 16 ಬರುತ್ತೆ. 16 ಬರುತ್ತೆ ಸರಿನಾ. ಸೊ ಇಲ್ಲಿ ಮತ್ತೆ ಪಾಯಿಂಟ್ ಇಡ್ತೀರಾ 0 ಹಾಕೋತೀರಿ. ಮತ್ತೆ ನೋಡಿ 73 2 ಮಾಡ್ಬೋದಾ 146 ಬರುತ್ತೆ. 2 146 ಬರುತ್ತೆ ಸರಿನಾ. ಮತ್ತೆ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ 160 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ 14 ಬಂತು. 14 ಬಂತಾ. ಮತ್ತೆ 0 1 ಹಾಕೊಳ್ತೀರಾ. ಅಗೇನ್ ಯು ವಿಲ್ ಗೆಟ್ 146 ಆಯಿತು. ಸೊ 1 73 ಹಾಕ್ತೀರಾ ಸಾಕು. 2 ಡೆಸಿಮಲ್ ಪ್ಲೇಸಸ್ ಸಾಕು. 8.21 ಮೀಟರ್ ಅಂತ ಹೇಳಿ ಬರುತ್ತೆ ಸಾಕು. ಯಾವಾಗ ವೆನ್ ದೇ ಗಿವ್ ದಿ ವ್ಯಾಲ್ಯೂ ಆಫ್ √3 ವ್ಯಾಲ್ಯೂ ಕೊಟ್ಟರೆ ಮಾತ್ರ ನೀವೇನು ಮಾಡಬೇಕು ಯು ಹ್ಯಾವ್ ಟು ರೈಟ್. ಅದರ್ವೈಸ್ ಲೀವ್ ಇಟ್. ಕೊಟ್ಟಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಹಾಗೆ √3 ಎಲ್ಲ ಇಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು ನೀವು. ಹೆಚ್ ಇಸ್ ಈಕ್ವಲ್ ಟು 6/√3 ಮೈನಸ್ 1 ಮೀಟರ್ ಅಂತ ಹೇಳಿ ಇಲ್ಲೇ ಸ್ಟಾಪ್ ಮಾಡಬಹುದು. ಇಲ್ಲ ಅಂತಂದ್ರೆ ಅವ್ರು ಕೊಟ್ಟರು ಏನು ಮಾಡ್ತೀರಾ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ ಗೊತ್ತಾಯ್ತಲ್ವ ನಾವು ಇಲ್ಲಿ ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಯು ಕ್ಯಾನ್ ಆ್ಯಡ್ ದ ಝೀರೋಸ್ ಟು ದ ನ್ಯೂಮರೇಟರ್. ಅಥವಾ ಇಲ್ಲಿ ಶಿಫ್ಟ್ ಮಾಡಿದಾಗ ಏನಾಗುತ್ತೆ 10⁻⁻² ಆಗುತ್ತೆ. ಮೇಲ್ ತೊಗೊಂಡ್ರೆ 10⁻². 10⁻² ಇಸ್ ನಥಿಂಗ್ ಬಟ್ 100. 100 × 6 600 ಬರುತ್ತೆ. ಓಕೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಈ ಕ್ವೆಶನ್. ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ದಿ ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ unfinished tower at a distance 80 meters from its base is 30 degree. How much higher must the tower be raised so that its angle of elevation at the same point will be 60 degree ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ ಹೈಟ್ ಜಾಸ್ತಿ ಆದಷ್ಟು ಆಂಗಲ್ ಆಫ್ ಎಲಿವೇಶನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ನೋಡಿ ಇದು ಬಿಲ್ಡಿಂಗ್ ಅಂತೆ ಅನ್ಫಿನಿಶ್ಡ್ ಟವರ್. ಇದು ಅನ್ಫಿನಿಶ್ಡ್ ಅಂತಂದ್ರೆ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಅರ್ಧಂಬರ್ಧ ಕಟ್ತಾ ಇರುವಂತ ಮೀನ್ಸ್ ಬಿಲ್ಡಿಂಗ್ ಅಂತ. ಇನ್ನು ಕಂಪ್ಲೀಟ್ ಆಗಿ ಫಿನಿಶ್ ಆಗಿಲ್ಲ. ಈಗ ಏನ್ ಮಾಡಿದ್ದಾನೆ ನೋಡಿ ಇಲ್ಲಿವರೆಗೂ ಕಟ್ಟಿದ್ದ ಅಂತ ಇಟ್ಕೊಳ್ಳೋಣ. ಎ ಬಿ ಇಸ್ ಅ ಟವರ್. ಅವಾಗ ಏನಿತ್ತು ಆಂಗಲ್ ಆಫ್ ಎಲಿವೇಶನ್ 30 ಅಂದ್ರೆ ಒಂದು ಪಾಯಿಂಟ್ ಇಂದ ಆ ಡಿಸ್ಟೆನ್ಸ್ ಎಷ್ಟಿದೆ 80 ಮೀಟರ್ ಇದೆ. ಅಲ್ಲಿಂದ ಎಷ್ಟಿತ್ತು ಆಂಗಲ್ ಆಫ್ ಎಲಿವೇಶನ್ 30 ಡಿಗ್ರಿ. ಎಷ್ಟು ಹೈಟ್ ರೈಸ್ ಮಾಡಿದ್ರೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾನು ಸಿಗೆ ಎಷ್ಟು ಹೈಟ್ ರೈಸ್ ಮಾಡಿದ್ರೆ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಆಗುತ್ತೆ ಅಂತ ಕ್ವೆಶನ್ ಕೇಳ್ತಿದ್ದಾರೆ. ನೋಡಿ ಈ ಥರದ್ದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ತೀರಾ ಅಗೇನ್ ಏನ್ ಮಾಡಬೇಕು ಅಬ್ಸರ್ವ್ ದ ಫಿಗರ್ ಅಂಡ್ ಫೈಂಡ್ ಔಟ್ 2 ಟ್ರಯಾಂಗಲ್ಸ್. ಖಂಡಿತ 2 ಟ್ರಯಾಂಗಲ್ ಬಂದೇ ಬರುತ್ತೆ. ಒಂದಂತೂ ಖಂಡಿತ ಇರಲ್ಲ. ಓಕೆ ಸೊ ಇಲ್ಲಿ 2 ಟ್ರಯಾಂಗಲ್ ಎಲ್ಲಿ ಬರುತ್ತೆ ರೈಟ್ ಆಂಗಲ್. ಇದೊಂದು ಬಿಗ್ ಒನ್, ಇದೊಂದು ಬಿಗ್ ಒನ್ ಆಗುತ್ತೆ. ಒಂದು ನೋಡ್ಕೊಳ್ಳಿ ABP, ಇನ್ನೊಂದು ACP. ABP ಹತ್ರ 30 ಡಿಗ್ರಿ, ACP ಹತ್ರ 60 ಡಿಗ್ರಿ. ನಿಮ್ಗೆ ಅವಾಗ ನೋಡಿ ಈ ಲೆಂತ್ ಸಿಗುತ್ತೆ. ಇದು ನೋಡಿ ಇಲ್ಲಿ ಇನ್ನೊಂದು ಸೈಡ್ ಇದು ರಿಕ್ವೈರ್ಡ್ ಸೈಡ್ ಸಿಗುತ್ತೆ. ಇನ್ನೊಂದ್ಸರಿ ಈ ಕಂಪ್ಲೀಟ್ ಸಿಗುತ್ತೆ. ಈ ಕಂಪ್ಲೀಟ್ ಅಲ್ಲಿ ಇದನ್ನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಿ CB. ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗಲೇನೆ ನಾನು ಫಿಗರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ ನೋಡ್ತಾ ಬರೋಣ ಬನ್ನಿ.
ಫಸ್ಟ್ ನೋಡಿ, ಇನ್ ಟ್ರಯಾಂಗಲ್ ಯಾವ್ದು ತಗೊಳ್ತಿದ್ದೀನಿ, ಸ್ಮಾಲರ್ ಒನ್ ತಗೊಳ್ತಾ ಇದ್ದೀನಿ. ಇನ್ ಟ್ರಯಾಂಗಲ್ ಎ ಬಿ ಪಿ, ಇನ್ ಟ್ರಯಾಂಗಲ್ ಎ ಬಿ ಪಿ ಯಾವುದು 90 ಡಿಗ್ರಿ, ಆಂಗಲ್ ಎ 90 ಡಿಗ್ರಿ. ಈಗ ನೋಡಿ ಈ 30 ಡಿಗ್ರಿಗೆ ಇದೇನಿದು ನೋನ್ ಸೈಡ್, ಇದೇನಿದು ರಿಕ್ವೈರ್ಡ್ ಸೈಡ್, ಅಗೇನ್ ಆಪೋಸಿಟ್ ಅಡ್ಜಸೆಂಟ್ ಟ್ಯಾನ್. ಸೊ ಟ್ಯಾನ್ ನೋಡಿ, ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು, ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಪಿ. ಸರಿನಾ? ವಾಟ್ ಇಸ್ ಟ್ಯಾನ್ 30 ಡಿಗ್ರಿ, √3. ಎ ಬಿ ಹಾಗೆ ಬರ್ಕೋತೀನಿ. ವಾಟ್ ಇಸ್ ಎ ಪಿ, 80. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮ್ಗೇನು ಬರುತ್ತೆ, ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್, ಸೊ ಎ ಬಿ √3 is equal to 80, AB is equal to 80 by √3 ಬಂದಿದೆ ಮೀಟರ್. ಓಕೆ, ಒನ್ ಸೈಡ್ ಎ ಬಿ ಬಂದ್ಬಿಡ್ತು ನಮಗೆ. ಇಲ್ಲಿ ಗೋ ವಿತ್ ನೆಕ್ಸ್ಟ್ ಒನ್ ಎ ಸಿ ಹೋಗೋಣ. ಇನ್ ಟ್ರಯಾಂಗಲ್ ಎ ಸಿ ಪಿ, ಹಿಯರ್ ಆಂಗಲ್ ಎ ಇಸ್ 90 ಡಿಗ್ರಿ. ಅಗೇನ್ ಇಲ್ಲೇನು ಬಂತು, ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಅಗೇನ್ ಎ, ಇಲ್ಲೇನು ಬರುತ್ತೆ, ಎ ಸಿ ಬರುತ್ತೆ, ಎ ಸಿ ಬೈ ಎ ಪಿ ಬರುತ್ತೆ. ಟ್ಯಾನ್ 60 ಡಿಗ್ರಿ √3. ವಾಟ್ ಇಸ್ ಎ ಸಿ, ವಿ ಡೋಂಟ್, ಎ ಸಿ ಗೊತ್ತಿಲ್ಲ. ಓಕೆ, ಸೊ ಎ ಪಿ ಎಷ್ಟಿದೆ, 80. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಸಿ ಇಸ್ ಈಕ್ವಲ್ ಟು 80 √3 ಬಂತು. ಸರಿನಾ? ಇವಾಗ ನಾನು ಏನು ಮಾಡಬೇಕು, ಐ ನೀಡ್ ದ ಹೈಟ್ ಆಫ್ ಬಿ ಸಿ. ಬಿ ಸಿ ಲೆಂತ್ ಬೇಕು ಅಂದರೆ ನಾನು ಏನು ಮಾಡಬೇಕು, ಎ ಸಿಲಿ ಎ ಬಿನ ಮೈನಸ್ ಮಾಡಬೇಕು. ಈ ಕಂಪ್ಲೀಟ್ ಎ ಸಿ ಲೆಂತಲ್ಲಿ ಎ ಬಿನ ಮೈನಸ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಗೆಟ್ ದಿಸ್ ಲೆಂತ್. ಇದೇ ಹೈಟ್ ಇನ್ಕ್ರೀಸ್ ಆಗಿರೋದು. ಸೊ ವಾಟ್ ಈಸ್ ಎ ಸಿ, 80 √3 ಮೈನಸ್ ಎ ಬಿ ಎಷ್ಟಿದೆ, 80 by √3. ಸೊ ವಾಟ್ ಇಸ್ ಅ ಕಾಮನ್, ಯು ಕ್ಯಾನ್ ಟೇಕ್ 80 ಕಾಮನ್ ತಗೊಂಡ್ರೆ √3 ಮೈನಸ್ 1 by √3 ಬಂತು. ಓಕೆನಾ? ಈಗ ನೋಡಿ ಇನ್ನು ನೆಕ್ಸ್ಟು ಬಿ ಸಿ 80 ಹಾಗೆ ಇರಲಿ. ಇಲ್ಲಿ ನೋಡಿ, ಇಲ್ಲಿ ಎಲ್ ಸಿ ಎಮ್ ತಗೊಳ್ಬೋದಾ, √3 ಇಂಟು √3, 3 ಮೈನಸ್ 1 by √3 ಆಯಿತು. ಎಷ್ಟು ಬರುತ್ತೆ, 3 ಮೈನಸ್ 1 2, 2 ಇಂಟು 80 160 by √3, ದಟ್ ಇಸ್ ಬಿ ಸಿ. ಸರಿನಾ? ಈ ಥರ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಇಲ್ಲೂ ಅಷ್ಟೇ, ಮತ್ತೆ ನೋಡಿ, ಮತ್ತೆ ಏನು ಮಾಡ್ಬೋದು ನೀವು, ಅಕಸ್ಮಾತ್ √3 ವ್ಯಾಲ್ಯೂ ಕೊಟ್ಟರು ಅಂತ ಇಟ್ಕೊಳ್ಳೋಣ. ಸೊ 160 by 1.73, 160 by 1.73. ಇಲ್ಲೇನು ಮಾಡ್ತೀರಾ, ಅಗೇನ್ ಏನು ಮಾಡ್ಬೋದು, ಅಗೇನ್ ಶಿಫ್ಟ್ ಡೆಸಿಮಲ್ ಪ್ಲೇಸ್. ಅವಾಗ ಏನಾಗುತ್ತೆ, 16 1000 ಎಷ್ಟು ಬರುತ್ತೆ, ಇಲ್ಲಿ 2 zeros ಅಲ್ವಾ, ಡಿವೈಡೆಡ್ ಬೈ 173 ಬರುತ್ತೆ ಅಷ್ಟೇ. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ 17 ಟೇಬಲ್ಸ್ ನೋಡ್ಕೊಂಡ್ರೆ ಆಯ್ತು. ಇಲ್ಲಿ ಅಷ್ಟೇ 173 ಇದೆ, ಗೋ ಫಾರ್ 17 ಟೇಬಲ್ಸ್. 17 ಟೇಬಲ್ಸ್ ನೋಡ್ಕೊಂಡ್ರೆ 17 9s ನಿಯರೆಸ್ಟ್ ಬರುತ್ತೆ 170. ಸೊ ಆಲ್ಮೋಸ್ಟ್ 92 ಪಾಯಿಂಟ್ ಸಮಥಿಂಗ್. ಅಥವಾ ನಿಮಗೆ ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿಗೆ ನೀವು ನಿಲ್ಲಿಸಿ ಅಷ್ಟೇ. ಓಕೆನಾ? ನಿಮಗೆ √3 ವ್ಯಾಲ್ಯೂ ಕೊಟ್ಟಿಲ್ಲ ಕ್ವೆಶನ್ ಅಲ್ಲಿ ಅಂತಂದ್ರೆ ಯು ಕ್ಯಾನ್ ಸ್ಟಾಪ್ ಹಿಯರ್. ಬಟ್ √3 ವ್ಯಾಲ್ಯೂ ಕೊಟ್ಟರೆ ಯು ಹ್ಯಾವ್ ಟು ಸಿಂಪ್ಲಿಫೈ. ಓಕೆನಾ? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 17 ಟೇಬಲ್ಸ್ 9s 92 ಆಲ್ಮೋಸ್ಟ್ 92 ಪಾಯಿಂಟ್ ಸಮಥಿಂಗ್ ಬರುತ್ತೆ, 4 ಅನ್ಸುತ್ತೆ ನೋಡಿ, 16 ಎಸ್ 92.4 ಏನೋ ಬರುತ್ತೆ. ಚೆಕ್ ಮಾಡಿ ನೀವು ಇದನ್ನೊಂದ್ಸರಿ. 92.4 ಮೀಟರ್ ಸಮಥಿಂಗ್ ಬರುತ್ತೆ. ಓಕೆ, ಈ ತರ ಕೊಟ್ಟಿರೋ ಕ್ವೆಶನ್ ಅಲ್ಲಿ ಟ್ರಯಾಂಗಲ್ನ ಐಡೆಂಟಿಫೈ ಮಾಡಿ, ಟ್ರಯಾಂಗಲ್ನ ಇಟ್ಕೊಂಡು ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ್ದನ್ನ ಅಪ್ಲೈ ಮಾಡ್ತೀರಾ, ಸೈನ್ ಕಾಸ್ ಟ್ಯಾನ್, ಮ್ಯಾಕ್ಸಿಮಮ್ ಟ್ಯಾನ್ ವ್ಯಾಲ್ಯೂಸೇ ಇರುತ್ತೆ. ಹೈಪೋಟೆನಸ್ ಕೇಳೋದು ತುಂಬಾ ರೇರ್ ಕೇಸಲ್ಲಿ, ಕೆಲವೊಂದರಲ್ಲಿ ಮಾತ್ರ ಹೈಪೋಟೆನಸ್ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಹೈಟ್ ಅಂಡ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಟ್ಯಾನೇ ಬರೋದು. ಓಕೆ, ಎಸ್ ವಿ ಆರ್ ಗೋಯಿಂಗ್ ವಿತ್ ನೆಕ್ಸ್ಟ್ ಕ್ವೆಶನ್. ಎಸ್, ಇದನ್ನ ಸುಮಾರು ಸರಿ ಈ ಸರಿನೂ ಕೊಟ್ಟಿದ್ರು ಅನ್ಕೊಳ್ತೀನಿ ಈ ಕ್ವೆಶನ್. An aeroplane flying horizontally 1 kilometer above the ground, going away from the observer, is observed at an angle of elevation 60 degree. After 10 seconds, its elevation is observed to be 30 degree. Find the uniform speed of aeroplane in kilometer per hour. Yes, ಈಗ ನೋಡಿ ಅವ್ರು ಕೇಳ್ತಾ ಇರೋದು, ಇಲ್ಲಿಂದ ಇಲ್ಲಿ ಏರೋಪ್ಲೇನ್ ಇದೆ, ಇಲ್ಲಿಂದ ಇಲ್ಲಿಗೆ ತಗೊಂಡಿರುವಂತ ಸ್ಪೀಡ್ ಎಷ್ಟು ಅಂತ ಕೇಳ್ತಾ ಇದೆ. ಸ್ಪೀಡ್ ನೆನಪಲ್ಲಿರಲಿ, ಡಿಸ್ಟೆನ್ಸ್ ಅಲ್ಲ ಕೇಳ್ತಾ ಇರೋದು, ಸ್ಪೀಡ್. ಬಟ್ ನಮಗೆ ಬೇಕಾಗಿರೋ ಡಿಸ್ಟೆನ್ಸು ಬೇಕಲ್ವಾ, ಸೊ ವಿ ನೀಡ್ ಡಿಸ್ಟೆನ್ಸ್ ಆಲ್ಸೋ. ಹಾಗಾದ್ರೆ ಈ ಡಿಸ್ಟೆನ್ಸ್ನ ನಾನು ಏನು ಮಾಡ್ತೀನಿ, ಅಥವಾ ಸ್ಪೀಡ್ನ ನೀವು ಎಕ್ಸ್ ಅಂತ ತಗೊಳ್ಬೋದು ಬೇಕಾದ್ರೆ. ಸ್ಪೀಡ್ ಆಫ್ ಏರೋಪ್ಲೇನ್ ಬಿ ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಆಲ್ರೆಡಿ ಇಲ್ಲಿ ಎಕ್ಸ್ ಅಂತಿದೆ ಅಲ್ವಾ, ಬಿ ಸಿ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ಸ್ಪೀಡ್ನ ನೀವು ಎಸ್ ಅಂತಾನೆ ತಗೊಳ್ಬೋದು. ಅದರ್ವೈಸ್ ಯು ಕ್ಯಾನ್ ಕೀಪ್ ಇಟ್ ಆಸ್ ಎ ಇಟ್ ಸೆಲ್ಫ್. ಇಲ್ಲಿ ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ ಅಂದ್ರೆ ಬಿ ಇಂದ ಸಿ ಇರೋ ಡಿಸ್ಟೆನ್ಸ್ ಎಕ್ಸು, ಸಿ ಇಂದ ಡಿ ಇರುವಂತ ಡಿಸ್ಟೆನ್ಸ್ ವೈ ಅಂತ ಹೇಳಿ. ಓಕೆ, ಈಗ ನೋಡಿ ಫಸ್ಟು ಇಲ್ಲಿ ಎ ಬಿ
ಎ ಸಿ ನೋಡಿ ಇಲ್ಲಿ 2 ಟ್ರಯಾಂಗಲ್ ಸಿಗುತ್ತೆ. ಇದು ಸ್ಮಾಲರ್ ಒನ್, ಈ ಕಡೆಯಿಂದ ಇದೆ ನೋಡಿ ಇದು ಬಿಗ್ಗರ್ ಒನ್, ಇದು ಬಿಗ್ಗರ್ ಒನ್ ಆಗುತ್ತೆ. ಓಕೆ, ಸೊ ಸಿಂಪ್ಲಿಫೈ ಮಾಡೋಣ ಇಲ್ಲಿ. ಫಸ್ಟ್ ಲೆಟ್ ಅಸ್ ಟೇಕ್ ಅ ಸ್ಪೀಡ್, ಲೈಕ್ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎಸ್ ಅಂತಾನೆ ಇಟ್ಕೋಬಹುದು, ಅಥವಾ ಯು ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್, ಅಥವಾ ಬಿಡಿ ಸ್ಪೀಡ್ ಆಮೇಲೆ ನೋಡೋಣ. ಫಸ್ಟ್ ಲೆಟ್ ಅಸ್ ಫೈಂಡ್ ದ ಡಿಸ್ಟೆನ್ಸ್. ಎ ಬಿ ಅನ್ನೋ ಡಿಸ್ಟೆನ್ಸ್ ಫೈಂಡ್, ಎ ಇ ಡಿಸ್ಟೆನ್ಸ್. ಸಿ ಎ ಈಸ್ ನಥಿಂಗ್ ಬಟ್ ಸಿ ಡಿ. ನೋಡಿ ಈ ಡಿಸ್ಟೆನ್ಸ್ ಗೊತ್ತಾದ್ರೆ ನಿಮ್ಗೆ ಈ ಡಿಸ್ಟೆನ್ಸ್ ಗೊತ್ತಾಗುತ್ತೆ, ಹೌದಾ? ಎಸ್, ಫಸ್ಟ್ ನೋಡಿ ಇನ್ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಎ ಸಿ ಬೈ ಬಿ ಸಿ. ಅಲ್ಲಿ √3, ಎ ಸಿ ಎಷ್ಟು ಕೊಟ್ಟಿದೆ 1, ಬಿ ಸಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಐ ಆಮ್ ಕೀಪಿಂಗ್ ಬಿ ಸಿ ಆಸ್ ಇಟ್ ಈಸ್, ನಾನು ಇನ್ನು ಎಕ್ಸ್ ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ತಿಲ್ಲ, 1/√3 ಹಾಗೆ ಇರಲಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಫಾರ್ ದಿಸ್ ಬಿಗರ್ ಟ್ರಯಾಂಗಲ್. ಯಾವುದು? ಇನ್ ಟ್ರಯಾಂಗಲ್ ಬಿ ಇ ಡಿ. ನೋಡಿ ಬಿ ಇ ಡಿ ತಗೊಳ್ತಾ ಇದ್ದೀನಿ, ದಿಸ್ ಇಸ್ ಬಿ ಇ ಡಿ. ಇಲ್ಲಿ ಡಿ 90 ಡಿಗ್ರಿ, ಹೌದಲ್ವಾ? ಅಗೇನ್ ಇಲ್ಲಿ ಏನಾಗ್ತದೆ 30 ಡಿಗ್ರಿ ಇಸ್ ಈಕ್ವಲ್ ಟು ಇ ಡಿ ಬೈ ಬಿ ಡಿ. ದಿಸ್ ಕಂಪ್ಲೀಟ್ ಲೆಂತ್ ನೋಡಿ ಬಿ ಡಿ ಫೈಂಡ್ ಔಟ್ ಮಾಡ್ತಿದ್ವಿ, ಈಗ ಬಿ ಸಿ ಬಂದಿದೆ ನೋಡಿ. ಬಿ ಡಿ ಇಲ್ಲಿ ಬಿ ಸಿನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಿ ಡಿ ಬರುತ್ತೆ. ಸಿ ಡಿ ಎಷ್ಟಿದೆ? ಎನು ಅಷ್ಟೇ ಇರುತ್ತೆ. ಸೊ ಎ ಡಿಸ್ಟೆನ್ಸ್ ಬರುತ್ತೆ, ಟೈಮ್ ಕೊಟ್ಟಿದ್ದಾನೆ, ಡಿಸ್ಟೆನ್ಸ್ ಬೈ ಟೈಮ್ ಮಾಡಿಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಸ್ಪೀಡ್. ಈಗ ಟ್ಯಾನ್ 30 ನೋಡಿ, ವಾಟ್ ಇಸ್ ಟ್ಯಾನ್ 30 ವ್ಯಾಲ್ಯೂ? 1/√3. ಇ ಡಿ ಇಟ್ ಇಸ್ 1. ನೋಡಿ ಈ ಡಿಸ್ಟೆನ್ಸ್ ಏನು ಚೇಂಜ್ ಆಗಲ್ಲ, ಏರೋಪ್ಲೇನ್ ಫ್ರಮ್ ದ ಗ್ರೌಂಡ್ ಇಟ್ ಈಸ್ ಅಟ್ ದ ಸೇಮ್ ಡಿಸ್ಟೆನ್ಸ್. ಓಕೆ, ಸೊ ಅಲ್ಲಿ ಅದಕ್ಕೆ ಹೇಳ್ತಾರೆ ಇಟ್ ಇಸ್ ಅಬ್ಸರ್ವ್ಡ್ ಆಂಗಲ್ ಆಫ್ ಎಲಿವೇಶನ್ ಹಾರಿಜಾಂಟಲಿ ಫ್ರಮ್ ದ ಗ್ರೌಂಡ್ ಅಂತ ಹೇಳಿ. ಸೊ ಬಿ ಡಿ ಗೊತ್ತಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಡಿ ಇಸ್ ಈಕ್ವಲ್ ಟು √3 ಬರ್ತಿದೆ. ಈಗ ನಮಗೆ ಬೇಕಾಗಿರೋದು ಸಿ ಡಿ, ಸರಿನಾ? ಸಿ ಡಿ ಹೇಗೆ ಬರುತ್ತೆ? ಬಿ ಡಿಲಿ ಬಿ ಸಿ ಮೈನಸ್ ಮಾಡಿದ್ರೆ, ಹೌದಾ? ಈ ಬಿ ಡಿ ಕಂಪ್ಲೀಟ್ ಬಿ ಡಿ ಡಿಸ್ಟೆನ್ಸ್ ಅಲ್ಲಿ ಬಿ ಸಿನ ಮೈನಸ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಬಿ ಡಿ ಏನಿದೆ √3 ಇದೆ, ಮೈನಸ್ 1/√3. ಸೊ ಏನು ಬರುತ್ತೆ ಇಲ್ಲಿ ನೋಡಿ, √3 ಇಂಟು √3 3, 3 - 1 2/√3 ಬಂತು ಸಿ ಡಿ. ಸಿ ಡಿ ಇಸ್ ನಥಿಂಗ್ ಬಟ್ ಎ ಇ, ಕರೆಕ್ಟಾ? ನೋಡಿ ಆಸ್ ಪರ್ ಫಿಗರ್ ಎ ಇಸ್ 2/√3, ಸರಿನಾ? ಇದೇನಾಯ್ತು? ಡಿಸ್ಟೆನ್ಸ್ ಆಯ್ತು. ಟೈಮ್ ಕೊಟ್ಟಿದ್ದಾನೆ, ಟೈಮ್ ಎಷ್ಟು ಕೊಟ್ಟಿದ್ದಾನೆ? 10 ಸೆಕೆಂಡ್ಸ್. 10 ಸೆಕೆಂಡ್ಸ್, ಬಟ್ ವಿ ಹ್ಯಾವ್ ಟು ಕನ್ವರ್ಟ್ ಅದನ್ನು ಹೇಗಿರ್ಬೇಕಂತೆ? ಕಿಲೋಮೀಟರ್ ಪರ್ ಅವರ್ ಟೈಮ್. ಈಗ ಆಲ್ರೆಡಿ ದಿಸ್ ಇಸ್ ಇನ್ ಕಿಲೋಮೀಟರ್, ಯಾಕಂದ್ರೆ ನಾವು 1 ಅನ್ನೋದು ಕಿಲೋಮೀಟರ್ ಅಲ್ಲೇ ಬರ್ದಿದ್ದೀವಿ. ಕೆಲವ್ರು ಏನ್ ಮಾಡ್ತಾರೆ, 1 ಅನ್ನ ದೇ ವಿಲ್ ಕನ್ವರ್ಟ್ ಇಂಟು 1000 meters, 1000 meters ಅಂತ ಹೇಳಿ ಕನ್ವರ್ಟ್ ಮಾಡಿ ಕೂಡ ಮಾಡ್ತಾರೆ. ನೋ ಇಶ್ಯೂಸ್, ಇಲ್ಲೇನು ಬೇಕಿಲ್ಲ. ಸೊ 10 ಸೆಕೆಂಡ್ಸ್, ಸೊ 10/60 ಇಂಟು 60 ಬರುತ್ತೆ. ಸೊ ಕ್ಯಾನ್ಸಲ್ ಆಯಿತು, ಉಳ್ಕೊಳ್ಳೋದೇನಾಯಿತು? 1/360 ಬಂದಿದೆ. ದಿಸ್ ಇಸ್ ಅವರ್ಸ್. ಈಗ ಸ್ಪೀಡ್ ಬೇಕಾಗಿರೋದು ನಮಗೆ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಡಿಸ್ಟೆನ್ಸ್ ಏನಿದೆ? 2/√3 ಡಿವೈಡೆಡ್ ಬೈ 1/360. ಸೊ ಈ ಕಡೆಗೆ ಬಂದ್ರೆ ಏನಾಯ್ತು? ಇದು ಗೊತ್ತಿದೆ ಅಲ್ವಾ? 2/√3 ಇದೇನಾಯ್ತು? 360/1 ಆಯ್ತು. ಸೊ 360 ಇಟ್ ಇಸ್ 720. 720/√3 ಕಿಲೋಮೀಟರ್ ಪರ್ ಅವರ್ ಅಂತ ಆಗುತ್ತೆ. ಸೊ ಕೆಲವೊಂದ್ಸರಿ √3 ವ್ಯಾಲ್ಯೂಸ್ ಕೊಟ್ಟರು ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ ಇಲ್ಲಿ ನಿಮಗೆ 720 ಡಿವೈಡೆಡ್ ಬೈ 1.73 ಆಗುತ್ತೆ. ಸೊ 720 ಡಿವೈಡೆಡ್ ಬೈ 1.73 ಮಾಡ್ಕೊಳ್ಳಿ. ಸೊ ಇದನ್ನ ಡಿವೈಡ್ ಮಾಡಿ ನಂಗೆ ಆನ್ಸರ್ನ ಕಮೆಂಟ್ ಮಾಡಿ. ಹಾಗೆ ಏನೇನು ಬರುತ್ತೆ ನಿಮಗೆ ನೋಡಿ, 2 ಪಾಯಿಂಟ್ಸ್ ಶಿಫ್ಟ್ ಮಾಡ್ಕೊಂಡ್ರೆ ಇಟ್ ಬಿಕಮ್ಸ್ 72,000 ಡಿವೈಡೆಡ್ ಬೈ 173. ಅಗೇನ್ 17 ಟೇಬಲ್ಸ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಎಷ್ಟು ಬರುತ್ತೆ? 17 ನಿಯರೆಸ್ಟ್ ಅಂತ ಬಂದಾಗ 17 ಟೇಬಲ್ಸ್ 4 ಮಾಡಬೇಕು. 4 ಮಾಡ್ಕೊಂಡ್ರೆ 4 1 ಸಮಥಿಂಗ್, 4 1s, ಎಸ್ 4 ಪಾಯಿಂಟ್ ಸಮಥಿಂಗ್. ನೋಡಿ ಇದನ್ನ ಡಿವೈಡ್ ಮಾಡಿ ನಂಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಆಸ್ ಪರ್ ವಿತೌಟ್ ಗಿವಿಂಗ್ √3 ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ 720/√3 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ನೆನಪಲ್ಲಿರಲಿ, ಯಾವಾಗಲೂ ತಿಳ್ಕೊಳ್ಳಿ. ಸ್ಪೀಡ್ ಕೇಳ್ತಾ ಇದ್ದಾನೆ ಅಂತಂದ್ರೆ ಫಸ್ಟ್ ನೀವು ಅಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಡಿಸ್ಟೆನ್ಸ್. ಸ್ಪೆಷಲಿ ಈ ಲೆಸನ್ ಅಲ್ಲಿ ಕೇಳದೆ ಡಿಸ್ಟೆನ್ಸು ಹೈಟ್. ಡಿಸ್ಟೆನ್ಸ್ ಇದ್ರೆ ನಿಮಗೆ ಸ್ಪೀಡ್, ಟೈಮ್ ಕೊಟ್ಟಿರ್ತಾನೆ, ಡಿಸ್ಟೆನ್ಸ್ ಬೈ ಟೈಮ್ ಮಾಡ್ಕೊಂಡಾಗ ಯು ಆರ್ ಗೋಯಿಂಗ್ ಟು ಗೆಟ್ ದ ಸ್ಪೀಡ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇದರಲ್ಲಿ ನಿಮ್ಗೆ ಇನ್ನೇನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಸೊ ಟುಡೇ ಐ ಆಮ್ ಗೋಯಿಂಗ್ ವಿತ್ ಲಾಸ್ಟ್ ಕ್ವೆಶನ್. ಇವತ್ತಿನ ಟಾಪ್ 10 ಅಲ್ಲಿ 5 ಮಾಡ್ತಾ ಇದ್ದೀನಿ, 5 ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀನಿ. ಎಸ್, 2 pillars of equal height stands on either side of the road, which is 150 meter wide. At a point on the road between the pillars, the angle of elevation of the top of pillars are 60 degree and 30 degree. Find the height of each pillar and the position of the point on the
ರೋಡ್ ಅಂತ ಹೇಳಿ ಕೇಳಿದ್ದಾರೆ. ಈಗ 2 pillars equal height on side either side of which is 150. ಇದು ಇಲ್ಲಿಂದ ಇಲ್ಲಿಗೆ ನೋಡಿ 150 ಮೀಟರ್ ಇದೆ. ಓಕೆನಾ? ಹಾಗಾದ್ರೆ ನೋಡಿ ಇದು ಎಕ್ಸ್ ಆದ್ರೆ ಇದು 150 ಮೈನಸ್ ಎಕ್ಸ್ ಆಗುತ್ತೆ. ವೆರಿ ಸಿಂಪಲ್. ನೋಡಿ ಎಲ್ಲಿ ನಿಮ್ಗೆ ಕಂಪ್ಲೀಟ್ ಡಿಸ್ಟೆನ್ಸ್ ಕೊಟ್ಬಿಟ್ಟು ಮಿಡ್ ಪಾಯಿಂಟ್ ಅಂತ ಎಲ್ಲಿ ಹೇಳಿರ್ತಾರೆ, ಒಂದು ಡಿಸ್ಟೆನ್ಸ್ ನ ಎಕ್ಸ್ ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಇನ್ನೊಂದು ಏನಾಗುತ್ತೆ 150 ಮೈನಸ್ ಎಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು 100 ಆಗಿದ್ರೆ ಇದು 50 ಆಗುತ್ತೆ. 150 150, 90 ಆದ್ರೆ 60 ಆಗುತ್ತೆ, 80 ಆದ್ರೆ 70. ಈ ತರ ಯು ಹ್ಯಾವ್ ಟು ಸ್ಪ್ಲಿಟ್. ಓಕೆನಾ? ಬಟ್ ಹೈಟ್ ಮಾತ್ರ ಒಂದೇ ಅಂತೆ. ಹಾಗಾದ್ರೆ ನೀವು ಒಂದನ್ನು ಇಟ್ಕೊಂಡ್ರು ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಅಗೇನ್ ಇಲ್ಲಿ ಎಷ್ಟು ಟ್ರಯಾಂಗಲ್ ಕಾಣಿಸ್ತಿದೆ? 2. 90 ಡಿಗ್ರಿ ಇದೆಯಾ? ಎಸ್. ಈ ಕಡೆ ಒಂದು, ಈ ಕಡೆ ಒಂದಿದೆ. ಸೊ ಈಚ್ ಯು ಅಪ್ಲೈ ದಿಸ್. ಸೊ ಫಸ್ಟ್ ವಿ ಆಮ್ ಗೋಯಿಂಗ್ ಇನ್ ಟ್ರಯಾಂಗಲ್ ABP. ನೋಡಿ this one ABP which is 90 degree, angle A 90 degree. So here again ನೋಡಿ known side, required side. ಎರಡು ಒಟ್ಟಿನಲ್ಲಿ ನಮ್ಗೆ ಇರುವಂತ ಮೆಜರ್ಮೆಂಟ್ಸ್ ಅಡ್ಜಸೆಂಟ್ ಆಪೋಸಿಟ್ ಅಷ್ಟೇನೆ. ಸೊ ಏನು ಬರುತ್ತೆ ನಿಮಗೆ? tan 60 degree is equal to AB by AP. ಕರೆಕ್ಟ್? tan 60 again √3 AB H ಅಂತ ತಗೊಳ್ಳೋಣ. ಸೊ AP X ಆಗುತ್ತೆ. ಸೊ ನಿಮ್ಗೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? H is equal to √3x ಅಂತ ಹೇಳಿ ಬಂದಿದೆ. ಇದನ್ನೆಲ್ಲಾದ್ರೂ ಒಂದ್ ಕಡೆ ಯೂಸ್ ಮಾಡ್ಕೊಳ್ಳೋಣ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ಕೆ. ಓಕೆ. ಸೊ ಅಗೇನ್ ಇನ್ ಟ್ರಯಾಂಗಲ್ ಯಾವುದು? ಅಗೇನ್ DCP ಯಾವ್ದು? 90 ಡಿಗ್ರಿ, ಆಂಗಲ್ C 90 ಡಿಗ್ರಿ. ಅಗೇನ್ ನೋಡಿ ಗೊತ್ತಿರೋದು ರಿಕ್ವೈರ್ಡ್. ಮತ್ತೆ tan 30 ಡಿಗ್ರಿ is equal to DC by PC. What is tan 30 degree? 1 by √3. What is DC? ಏನು ಬರುತ್ತೆ? H ಬರುತ್ತೆ. ಇದೇನಾಯಿತು? 150 ಮೈನಸ್ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಬರುತ್ತೆ? ನಿಮ್ಗೆ ಇಲ್ಲಿ 150 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು H √3 ಅಂತ ಬಂದಿದೆ. ಸರಿನಾ? ಈಗ H ಇರೋ ಕಡೆ √3x ನ ಸಬ್ಸ್ಟಿಟ್ಯೂಟ್ ಮಾಡೋಣ. H ಇರೋ ಕಡೆ ಏನು ಮಾಡ್ತೀನಿ? ಸೊ 150x, ಇಲ್ಲಿ H ಏನಿದೆ? √3x ಇಂಟು √3 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ 150x ಮೈನಸ್ ಎಕ್ಸ್ ಮೈನಸ್ ಇದೇನಾಯ್ತು? √3 ಇಂಟು √3 3 ಆಯ್ತು, 3x ಆಯ್ತು. ಈ ಈ ಕಡೆ ತಗೊಂಡ್ ಬರ್ತೀನಿ ನೋಡಿ. ಸೊ 150 ಇಸ್ ಈಕ್ವಲ್ ಟು 3x ಪ್ಲಸ್ ಎಕ್ಸ್ ಆಯ್ತು. ಸರಿನಾ? ಏನಾಯ್ತು? ಎಕ್ಸ್ ಆಯ್ತು. ಸೊ ಇಲ್ಲಿ ಏನಾಯ್ತು ನಿಮಗೆ? 150 ಇಸ್ ಈಕ್ವಲ್ ಟು 4x ಆಯ್ತು. ಇಲ್ಲಿ ಏನಾಯ್ತು? ಎಕ್ಸ್ ಇಸ್ ಈಕ್ವಲ್ ಟು 150 ಡಿವೈಡೆಡ್ ಬೈ 4 ಆಯ್ತು. ಸೊ 150 ಡಿವೈಡೆಡ್ ಬೈ 4 ಅಂತಂದ್ರೆ ಎಷ್ಟಾಯ್ತು? 37.5 ಆಯ್ತು. ಸರಿನಾ? ಎಕ್ಸ್ ವ್ಯಾಲ್ಯೂ ಎಷ್ಟು? 37.5. ಈಗ ನಿಮ್ಗೆ ಹೆಚ್ ವ್ಯಾಲ್ಯೂ ಬೇಕು. ಹೈಟ್ ಕೇಳಿರೋದಲ್ವಾ? ಈಗ ಪೊಸಿಷನ್ಸ್ ಗೊತ್ತಾಯ್ತು. ಈಗ ನೋಡಿ ಇಲ್ಲಿ ಎಕ್ಸ್ ಒಂದೇನಿದೆ? 37.5 ಕಿಲೋಮೀಟರ್ ಇದೆ, ಅಂದ್ರೆ AP ಇಂದ ಡಿಸ್ಟೆನ್ಸು. ಓಕೆನಾ? ಈಗ ಹೆಚ್ ಅಂತಂದ್ರೆ ಏನಾಯ್ತು? 37.5 ಇಂಟು √3. ಕೆಲವೊಂದ್ಸರಿ ಅಗೇನ್ √3 ವ್ಯಾಲ್ಯೂ ಕೊಟ್ಟ ಅಂತ ಇಟ್ಕೊಳ್ಳಿ, 1.73. ಸೊ ಅವಾಗ ಏನು ಮಾಡ್ತೀರಾ? ಯು ಹ್ಯಾವ್ ಟು ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 7 8 3 15 ಆಯಿತು. ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 3 5 15, 3 21 22. ಎಸ್, ಮಲ್ಟಿಪ್ಲೈ ಮಾಡಿದ್ರೆ 64.875 ಬರುತ್ತೆ. ಓಕೆ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ ಇದನ್ನ. H is equal to ನಿಮಗೆ ನೋಡಿ ಡಿಸ್ಟೆನ್ಸ್ ಕೇಳಿದಾನೆ. ದ ಪೊಸಿಷನ್ ಆನ್ ದ ಪಾಯಿಂಟ್ ಆನ್ ದಿ ಗ್ರೌಂಡ್, ಫೈಂಡ್ ದ ಅಂಡ್ ಈಚ್ ಪಿಲ್ಲರ್ ಅಂಡ್ ದ ಪೊಸಿಷನ್ ಆಫ್ ದ ಪಾಯಿಂಟ್ ಆನ್ ದಿ ಗ್ರೌಂಡ್ ಅಂತಂದ್ರೆ, ಸೊ ನೀವು ನೋಡ್ಬೋದು ಒಂದು 37.5 ಗೊತ್ತಾಯ್ತಿವಿ. ನಮ್ಗೊಂದು 37.5 ಕಿಲೋಮೀಟರ್ ದೂರದಲ್ಲಿದೆ. ಇನ್ನೊಂದು ಮೈನಸ್ ಮಾಡಿ, 150 ಮೈನಸ್ 37.5 ಅಂದ್ರೆ 5, 30 ಅಂದ್ರೆ 112 ಬರುತ್ತೆ. 112.5 ಇರುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ನೋಡಿ ಇಲ್ಲಿ 150 ಬದಲು 100 ಅಂತ ಮೆನ್ಷನ್ ಮಾಡ್ತಾರೆ, 100 ಬದಲು 250. ಈ ತರ ಡಿಸ್ಟೆನ್ಸ್ ನ ಚೇಂಜ್ ಮಾಡಿ ಕೊಡುವಂತ ಕ್ವೆಶನ್ಸ್. ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಫಸ್ಟ್ ಅಬ್ಸರ್ವ್ ದ ಟ್ರಯಾಂಗಲ್ ಅಂಡ್ ಅಕಾರ್ಡಿಂಗ್ ಟು ದ ಥೀಟಾ ಏನ್ ಆಂಗಲ್ ಕೊಟ್ಟಿರ್ತಾನೆ, ಆಂಗಲ್ ಆಫ್ ಎಲಿವೇಶನ್, ಕೆಲವೊಂದ್ಸರಿ ಆಂಗಲ್ ಆಫ್ ಡಿಪ್ರೆಷನ್ ಬರುತ್ತೆ. ಅದು ನಾನು ನೆಕ್ಸ್ಟ್ ಸೆಷನ್ ಆಂಗಲ್ ಆಫ್ ಡಿಪ್ರೆಷನ್ ತಗೊಳ್ತೀನಿ. ಇವತ್ತಿನ ಸೆಷನ್ ಕಂಪ್ಲೀಟ್ ಆಂಗಲ್ ಆಫ್ ಎಲಿವೇಶನ್ಸ್ ತಗೊಂಡು ಕ್ವೆಶನ್ಸ್ ಯಾವ ತರ ನೀವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ. ಸೊ ಮೆನ್ಷನ್ ದ ಮೀಟರ್, ಇದು ಮೀಟರ್ ಅಲ್ಲಿದೆ. ನೋಡಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಪ್ಲೈ ಮಾಡಿ, ವ್ಯಾಲ್ಯೂಸ್ ತಪ್ಪು ಮಾಡಬೇಡಿ. ಓಕೆ. ನೀವೇನು ಟೇಬಲ್ ಕಲ್ತಿದ್ದೀರಾ, ಸ್ಪೆಸಿಫಿಕ್ ಆಂಗಲ್ ಟೇಬಲ್ ಕಲ್ತ್ಕೊಂಡ್ರೆ ಇಟ್ ಇಸ್ ಡೆಫಿನೆಟ್ಲಿ ಈಸಿ. ಓಕೆ. ಇಷ್ಟು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಲಿ ಕೇಳುವಂತ ಕ್ವೆಶನ್ಸ್. ಹೋಪ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ.
ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಆದಷ್ಟು ಫಸ್ಟ್ ಎಕ್ಸಸೈಸ್ ಕ್ವೆಶನ್ಸ್ ಎಕ್ಸಾಂಪಲ್ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಅದನ್ನ ಬಿಟ್ಟು ನೋಡಿ ಇವತ್ತು ನಾನು ಏನು ಕೊಟ್ಟಿದ್ದೀನಿ ಆ ಥರ ಕ್ವೆಶನ್ಸ್ ಕೂಡ ಕೇಳುವಂಥ ಚಾನ್ಸಸ್ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ ಟೈಪ್ ಅಂತ ಹೇಳದ್ನಲ್ಲ, ಮಾಡೆಲ್ ಪೇಪರ್. ಆ್ಯಕ್ಚುಲಿ ನಾನು ಕೆಲವೊಂದು ಚಾಪ್ಟರ್ಸ್ ಅಲ್ಲಿ ಮಾಡೆಲ್ ಪೇಪರ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದೆ, ಕೆಲವೊಂದು ಚಾಪ್ಟರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಿಲ್ಲ. ಯಾಕಂದ್ರೆ ನಾನು ಅದು ಟಫ್ ಕ್ವೆಶನ್ಸ್ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಅದನ್ನ ಅಪ್ಲಿಕೇಶನ್ ಆಫ್ ಅಪ್ಲಿಕೇಶನ್ ಸೀರೀಸ್ ನಾನು ಏನು ಮಾಡ್ತೀನಿ ಅಲ್ಲಿ ನಾನು ಹೇಳ್ಕೊಡ್ತಾ ಬರ್ತೀನಿ. ಹೋಪ್ ಈ ಲೆಸನ್ ಈಸಿ ಇದೆ. ಆ್ಯಕ್ಚುಲಿ ಒಂದೇ ಕ್ವೆಶನ್ ಕೊಡೋದ್ರಿಂದ ಇಲ್ಲಿ ಯಾವುದೇ ಥರ ಚಾಯ್ಸ್ ಇರಲ್ಲ, ಏನೂ ಇರಲ್ಲ, ಕೊಡೋದೇ ಒಂದೇ ಕ್ವೆಶನ್ ಆಗಿರೋದ್ರಿಂದ ನೀವೇನು ಮಾಡಬೇಕಾಗತ್ತೆ, ಬಿ ಕಾನ್ಷಿಯಸ್. ನನ್ನ ಪ್ರಕಾರ 4 ಮಾರ್ಕ್ಸ್ಗೆ ಕೊಡೋದ್ರಿಂದ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಹೇಳಿದ್ದೀನಿ ನಾನು ನೋನ್ ಸೈಡ್ ರಿಕ್ವೈರ್ಡ್ ಸೈಡ್ ಅಂತೆಲ್ಲ ಹೇಳ್ತಾ ಬಂದಿದ್ದೀನಿ. ನೋನ್ ಸೈಡ್ ರಿಕ್ವೈರ್ಡ್ ಸೈಡ್ನ ಅರ್ಥ ಮಾಡಿಕೊಂಡು ನೀವೇನು ಮಾಡ್ತೀರಾ, ಗೊತ್ತಿರೋ ಸೈಡ್ ಇಟ್ಕೊಂಡು ಗೊತ್ತಿಲ್ಲದೆ ಇರುವಂಥ ಸೈಡನ್ನ ಯೂಸಿಂಗ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ. ನಾವು ನೋಡಿ ಒಂದೊಂದು ದಿನ ಕಳಿತಿದ್ದಂಗೆ ವಿ ಆರ್ ವೆರಿ ನಿಯರ್ ಟು ದ ಎಕ್ಸಾಮ್. 27 ಬಂದೇ ಬಿಡುತ್ತೆ. ಹಾಗಾಗಿ ಪ್ಲೀಸ್ ಅವತ್ತಿಂದ ಅವತ್ತು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಒಂದು ನೋಟ್ಬುಕ್ ಇಟ್ಕೊಂಡು ಅಂದರೆ ಏನೇನು ಕ್ವೆಶನ್ಸ್ ನಾನು ಕೊಡ್ತಾ ಇದ್ದೀನಿ ಅದನ್ನ ಒಂದು ಕಡೆ ನೋಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇನ್ನು ಇದ್ರ ಜೊತೆಗೆ ನಾನು ನೆಕ್ಸ್ಟ್ ಇದೆಲ್ಲ ಮುಗಿಸಿದ್ಮೇಲೆ ಒಂದಷ್ಟು ಕ್ವೆಶನ್ ಪೇಪರ್ಸ್ ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನಾನೇ ಒಂದು ಫ್ರೇಮ್ ಮಾಡಿರುವಂಥ ಕ್ವೆಶನ್ಸ್ ಹೇಗೆ ನಿಮ್ಮ ಪೇಪರ್ ಹೇಗೆ ಆಸ್ ಎ ವ್ಯಾಲ್ಯೂಯೇಟರ್ ಅಥವಾ ಆಸ್ ಎ ಎಕ್ಸಾಮ್ ಪೇಪರ್ ಸೆಟ್ಟರ್ ಯಾವ ಥರ ಯೋಚನೆ ಮಾಡ್ತಾರೆ, ಹೇಗೆ ಕ್ವೆಶನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.